ಕಾವ್ಯ ಕರ್ನಾಟಕ ಮಾಲೆಯ ಕವನಗಳ ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿ 24ನೇ ದಿನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಂದಿನ ಪ್ರಾಯೋಗಿಕ ವಿಮರ್ಶೆ ಮಾಡುವವರು ಕನ್ನಡ ವಿಮರ್ಶಾಲೋಕದ ಪ್ರಖ್ಯಾತರು, ವಿಮರ್ಶಕಿ, ಪ್ರಾಧ್ಯಾಪಕಿ ಮತ್ತು ಅನುವಾದಕಿಯರಾದ ಪ್ರೊಫೆಸರ್ MS ಆಶಾದೇವಿ ಮೇಡಮ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರ ಬಗ್ಗೆ ಒಂದಿಷ್ಟು ಕಿರುಪರಿಚಯ. 1966 ಫೆಬ್ರವರಿ 26ರಂದು ದಾವಣಗೆರೆ ಜಿಲ್ಲೆಯ ನೇರಳಿಗೆಯಲ್ಲಿ ಜನಿಸಿರ್ತಕ್ಕಂತಹ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಕನ್ನಡ ಪದವಿಯನ್ನು ಪಡೆದವರು. ಪ್ರಖ್ಯಾತ ಡಾಕ್ಟರ್ DR ನಾಗರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವರು ನವೋದಯ ವಿಮರ್ಶೆಯ ಮೇಲೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವ ಕುರಿತು ಅಧ್ಯಯನ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದವರು. ಮೇಡಮ್ ಅವರು ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕನ್ನಡ ಸಾಹಿತ್ಯಕ್ಕೆ ಈ ಕೆಳಕಾಣಿಸಿರ್ತಕ್ಕಂತಹ ಕೃತಿಗಳನ್ನು ನೀಡಿದ್ದಾರೆ. ಸಾಹಿತ್ಯ ಸಂಸ್ಕೃತಿ ಕುರಿತ ಲೇಖನಗಳನ್ನು ಶ್ರೀಮತವನ್ ಉತ್ತರಿಸಲಾಗದೆ ಅನ್ನುವಂತಹ ಕೃತಿಯನ್ನು, ಹಾಗೆಯೇ ವಚನ ಪ್ರವೇಶ ಅನ್ನುವಂಥದ್ದು, ಹಾಗೆಯೇ ಡಾಕ್ಟರ್ DR ನಾಗರಾಜ್ ಸರ್ ಅವರ ದ ಫ್ಲೇಮಿಂಗ್ ಫೀಟ್ ಅನ್ನುವಂತಹ ಕೃತಿಯನ್ನು, ಉರಿ ಚಮ್ಮಾಳಿಗೆ ಅನ್ನುವಂತಹ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಪ್ರಜಾವಾಣಿಯಲ್ಲಿ ಅಂಕಣ ಬರಹಗಳನ್ನು ಕುರಿತು ನಾರಿಕೇಳ ಅನ್ನುವಂಥದ್ದನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂತಹ ಮಹಿಳಾ ಸಾಹಿತ್ಯ ಸಂಪುಟಗಳಲ್ಲಿ ಒಂದಾಗಿರುವಂತಹ ವಿಮರ್ಶೆ ಅನ್ನುವಂತಹ ಕೃತಿಯನ್ನು ಕೂಡ ನೀಡಿದ್ದಾರೆ. ಹಾಗೆಯೇ ಡಾಕ್ಟರ್ KJ ನಾಗರಾಜಪ್ಪ ಅವರ ಕುರಿತು ಬಂದಿರತಕ್ಕಂತಹ ನನ್ನಿಯ ನೇಕಾರ ಅನ್ನುವಂತಹ ಕೃತಿಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ನಡುವೆ ಸುಳಿವ ಆತ್ಮ ಅನ್ನುವಂತಹ ಸ್ತ್ರೀ ಸಂಕಥನದ ಚಹರೆಗಳನ್ನು ಕುರಿತು, ಹಾಗೆಯೇ ಗೌರಿ ಲಂಕೇಶರ ಪತ್ರಿಕೆಯಾಗಿ ಬರೆದಿರ್ತಕ್ಕಂತಹ ಕಂಡ ಹಾಗೆ ಸಂಗ್ರಹ ಅನ್ನುವಂತಹ 4ನೇ ಕೃತಿಯನ್ನು, DR ನಾಗರಾಜ್ ಸರ್ ಅವರ ಬೆಲೆ ಬಾಳುವ ಬರಹಗಳು ಅನ್ನುವಂಥದ್ದನ್ನು ಸಂಪಾದನೆ ಮಾಡಿದ್ದಾರೆ. ಹಾಗೆಯೇ ಹುದುಗಲಾರದ ದುಃಖ ಅನುವಾದ, ಇದು ವಸಂತ ಕಣ್ಣಬೀರನ್ನು ಬರೆದಿರ್ತಕ್ಕಂತಹ ಇಂಗ್ಲಿಷ್ ಲೇಖನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇಷ್ಟಲ್ಲದೆ ವೀಣಾ ಶಾಂತೇಶ್ವರ್ ಅವರ ಕುರಿತು ವಾಚಿಕೆಯನ್ನು ಕೂಡ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರ್ತಕ್ಕಂತಹ ಇವರಿಗೆ ಟ್ಯಾಗೋರ್ ರಾಷ್ಟ್ರೀಯ ಫೆಲೋಶಿಪ್, ಹಾಗೆ MK ಇಂದಿರಾ ಪ್ರಶಸ್ತಿ, ಹಾಗೆಯೇ ಉತ್ತರ ಕರ್ನಾಟಕದ ಲೇಖಕಿಯರ ಸಂಘದ ಪ್ರಶಸ್ತಿ, ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಮೇಡಮ್ ಅವರು ಇವತ್ತು ನಮ್ಮೊಂದಿಗಿರುವಂತದ್ದು ಭಂಡಾರ ಪ್ರಕಾಶನ ವತಿಯಿಂದ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಆನ್ಲೈನ್ ಸರಣಿಗೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರ ಪರವಾಗಿ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ, ಮೇಡಮ್ ಅವರು ಈಗ GS ಶಿವರುದ್ರಪ್ಪನವರ ಮಬ್ಬಿನಿಂದ ಮಬ್ಬಿಗೆ ಅನ್ನುವಂತಹ ಕೃತಿಯನ್ನು ಕುರಿತು ಪ್ರಾಯೋಗಿಕ ವಿಮರ್ಶೆಯನ್ನು ಮಾಡಬೇಕು ಅಂತೇಳಿ ಮೇಡಮ್ ಅವರಲ್ಲಿ ಸವಿನಯ ಪ್ರಾರ್ಥನೆ. ಲೇಖಕ ಅನ್ನುವ ಒಂದು ಚೌಕಟ್ಟಿನ ಆಚೆಗೆ JSS ಅವರನ್ನ ನಾನು ಕನ್ನಡದ ಬಹಳ ಮುಖ್ಯವಾದ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ಅಂತ ಕರೆಯೋದಿಕ್ಕೆ ಯಾಕೆ ಪ್ರಯತ್ನ ಪಡ್ತೀನಿ ಅಂತಂದ್ರೆ, JSS ಕನ್ನಡವನ್ನ ಕಟ್ಟುವ ಹಲವು ಬಗೆಗಳನ್ನ ಹುಡುಕಿದವರು ಅನ್ನುವ ಕಾರಣಕ್ಕೆ. ಕನ್ನಡವನ್ನ ಕಟ್ಟೋದು ಅಂತ ಅಂದಾಗ ನಾವು ಬೇರೆ ಏನೇನೋ ಅನ್ಕೊಂಡಿರ್ತೀವಲ್ಲ, ಕನ್ನಡದ ಬಗೆಗೆ ಬರೆಯೋದು, ಕನ್ನಡದ ಬಗೆಗೆ ಹೆಚ್ಚು ಮಾತಾಡೋದು ಅಂತೆಲ್ಲ. ಆದ್ರೆ ಅಂತ ಎಲ್ಲ ಸ್ಥಾಪಿತವಾದ ಮಾದರಿಗಳ ಆಚೆಗೆ JSS ಕನ್ನಡವನ್ನ ಕಟ್ಟುವ ಅತ್ಯಂತ ಅರ್ಥಪೂರ್ಣವಾದ ಮತ್ತು ಸಾರ್ಥಕವಾದ ಕೆಲವು ದಾರಿಗಳನ್ನು ಹುಡುಕಿದ್ರು ಮತ್ತು ಅದರಲ್ಲಿ ಅಸಾಧಾರಣವಾದ ಯಶಸ್ಸನ್ನ ಪಡೆದ್ರು. JSS ಅವರನ್ನ ನಾವು ರಾಷ್ಟ್ರಕವಿ ಏನ್ ಕರಿತೀವಿ, ಅವರ ಬಹಳ ಪ್ರಸಿದ್ಧವಾದ ಕೆಲವು ಕವಿತೆಗಳು ನಾವು ಯಾವಾಗ್ಲೂ ಓದ್ತಾ ಇರ್ತೀವಿ. ಆದ್ರೆ ನಾನು ಹೇಳುದು JSS ಅವರ ಕಾವ್ಯ, ಅವರ ಗದ್ಯ, ಅದೆಲ್ಲದರ ಜೊತೆಗೇನೆ JSS ಒಂದು ಕನ್ನಡ ಕಾವ್ಯ ಮೀಮಾಂಸೆಯನ್ನು ಕಟ್ಟೋದಕ್ಕೆ ನಡೆಸಿದಂತಹ ಬಹಳ ಘನವಾದ ಪ್ರಯತ್ನ. ಎರಡನೇದ್ದು, ಯಾವುದನ್ನ ನಾವು ಕನ್ನಡದ ಬಹಳ ಘನವಾದ ಪರಂಪರೆ ಅಂತ ಕರಿತೀವಿ, ಆ ಪರಂಪರೆಯನ್ನ ಕಟ್ಕೊಡೋದ್ರಲ್ಲಿ ಅವರು ಹುಡುಕಿದ ಹೊಸತನದ ದಾರಿಗಳಿದ್ದಾವಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವರು ನಡೆಸಿದ ವಿಚಾರ ಸಂಕಿರಣಗಳೇನಿದ್ದಾವೆ, ಆ ವಿಚಾರ ಸಂಕಿರಣಗಳು ಕನ್ನಡದ ಮಟ್ಟಿಗೆ ನಾವು ಬೇಕಾದ್ರೆ ಅದನ್ನ ಮರು ಇತಿಹಾಸ ಅಂತ ಕರಿಬಹುದು. ಕನ್ನಡದ ಬಹಳ ಸಮೃದ್ಧವಾದ ಸಾಹಿತ್ಯ ಪರಂಪರೆ ಏನಿತ್ತು ಅದನ್ನ ಯಾವ್ಯಾವ್ದೋ ಚೌಕಟ್ಟುಗಳಲ್ಲಿ ನಾವೇನ್ ನೋಡ್ತಾ ಇದ್ವಿ, ಆ ಚೌಕಟ್ಟುಗಳನ್ನ ಒಡೆದು JSS ಅತ್ಯಂತ ಆರೋಗ್ಯಪೂರ್ಣವಾದ ಪ್ರಜಾಪ್ರಭುತ್ವದ ನೆಲೆನಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಕಟ್ಕೊಡೋದಕ್ಕೆ ಒಂದು ಪ್ರಯತ್ನವನ್ನ ನಡೆಸಿದ್ರು ಅಂತ ನನ್ಗನ್ಸುತ್ತೆ.
ಆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಸಂಪುಟಗಳೇನಿದ್ದಾವೆ ಅದರಲ್ಲಿ ಕೊನೆಯ ಸಂಪುಟದಲ್ಲಿ GSS ಬಹಳ ಮುಖ್ಯವಾದ ಒಂದು ಲೇಖನ ಬರೀತಾರೆ. ಕನ್ನಡ ಸಾಹಿತ್ಯ ಇಟ್ಟ ಹೆಜ್ಜೆ ತೊಟ್ಟ ರೂಪ. ಅದು ಯಾವುದನ್ನ ನಾವು ಮುಂದಿನ ಸುಮಾರು 2-3 ದಶಕಗಳ ನಂತರ ಕನ್ನಡಕ್ಕೆ ಬೇಕು, ಕನ್ನಡದ್ದೇ ಕಾವ್ಯ ಮೀಮಾಂಸೆ ಅಂತ ಹುಡ್ಕೋದಿಕ್ಕೆ ಕಟ್ಟೋದಿಕ್ಕೆ ಪ್ರಯತ್ನ ಪಟ್ವೋ ಅದರ ನಿಜವಾದ ಆರಂಭವನ್ನ GSS 60-70ರ ದಶಕದಲ್ಲೇ ಆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ ಆ ಕೊನೆಯ ಸಂಪುಟದಲ್ಲಿ ಮಾಡಿದ್ರು ಅಂತ ನಾನು ತಿಳ್ಕೊಂಡಿದ್ದೀನಿ. GSS ಅವರ ಕಾವ್ಯದ ಬಗೆಗೆ ಒಂದೆರಡು ಮಾತುಗಳನ್ನ ಹೇಳಿ ಮಬ್ಬಿನಿಂದ ಮಬ್ಬಿಗೆ ಕವನಕ್ಕೆ ನಾನು ಹೋಗ್ತೀನಿ. GSS ಅವರ ಕಾವ್ಯದ ಬಗ್ಗೆ ಮಾತಾಡುವಾಗ್ಲೆಲ್ಲ ನಾವು ಏನೋ ಅವರಲ್ಲಿ ಇರುವ ಪ್ರಕೃತಿ ಪ್ರೇಮದ ಬಗೆಗೆ ಇಂಥ ಬಹಳ ರಮ್ಯವಾದ ವಿವರಗಳ ಬಗ್ಗೆ ನಾವು ಮಾತಾಡ್ತೀವಿ. ನಿಜ ಅಂದ್ರೆ GSS ಅವರ ಕಾವ್ಯದ ಬಹಳ ಮುಖ್ಯವಾದ ಒಂದು ಕೇಂದ್ರ ಯಾವುದು ಅಂದ್ರೆ ಬಡತನ ಮತ್ತು ಹಸಿವು. ಬಡತನ ಮತ್ತು ಹಸಿವು ಅನ್ನೋದು ಯಾಕೆ ಈ ಮನುಷ್ಯ ಲೋಕವನ್ನು ಇಷ್ಟು ಆಳವಾಗಿ ಕಾಡ್ತಾನೆ ಇದೆ, ಮತ್ತು ಅದು ಅಂತ ಮೂಲಭೂತವಾದ ಸಂಗತಿಯನ್ನು ಗೊತ್ತಿದ್ದು ಕೂಡ ಒಂದು ಪ್ರಭುತ್ವ ಇರ್ಬೋದು, ಕಾನೂನು ಇರ್ಬೋದು, ನಮ್ ನಾಯಕರಿರ್ಬೋದು, ಯಾರಿಗೂ ಸಹಿತ ಈ ಬಡತನ ಮತ್ತು ಹಸಿವಿನ ಬಗೆಗೆ ಅವುಗಳನ್ನು ಶಾಶ್ವತವಾಗಿ ನಿರ್ಮೂಲನ ಮಾಡೋದ್ರ ಬಗೆಗೆ ಯಾಕೆ ಗಮನ ಇಲ್ಲ ಅನ್ನೋದನ್ನ GSS ಅವರ ಕಾವ್ಯದಲ್ಲಿ ಹುಡುಕ್ತಾ ಇರುವ ಹಾಗೆ ಕಾಣಿಸುತ್ತೆ. ಅವರ ಕವಿತೆಯ ಬಹಳ ಮುಖ್ಯವಾದ ಸಾಲುಗಳಿದಾವಲ್ವಾ. ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ. ಆ ಕಾವ್ಯ ಎಷ್ಟು ಉತ್ಕಟವಾಗಿದೆ ಆ ಕವಿತೆ ಅಂತಂದ್ರೆ ಈ ಬರವಣಿಗೆ ಕೂಡ ಒಂದ್ ಘಟ್ಟದಲ್ಲಿ ವ್ಯರ್ಥ ಆಗ್ಬಿಡ್ಬೋದಲ್ವಾ. ನನ್ನ ಹಾಡು ಹಸಿದವರ ಹೊಟ್ಟೆಯನ್ನು ತುಂಬಸಕ್ ಆಗಲ್ಲ ಅಂತ ಆದ್ಮೇಲೆ ನಾನ್ ಯಾಕೆ ಹಾಡ್ಬೇಕು ಅನ್ನುವ ಒಂದು ಆಳವಾದ ಪ್ರಶ್ನೆ ಕೂಡ GSS ಅವರನ್ನ ಕಾಡಿದೆ ಅಂತ ನನ್ಗೆ ಅನ್ಸುತ್ತೆ. ಅರ್ಧ ಗಂಟೆ ಮಾತ್ರ ಸಮಯ ಇರೋದ್ರಿಂದ ಕವಿತೆಗೆ ವಾಪಸ್ ಬರಬಹುದಾದ್ರೆ, ಮಬ್ಬಿನಿಂದ ಮಬ್ಬಿಗೆ ಇದು ಅತ್ಯಂತ ಜೀವಪರವಾದ ಒಂದು ಕವಿತೆ ಅಂತ ನನ್ಗನ್ಸುತ್ತೆ. ಸಾವು GSS ಅವರನ್ನ ಮತ್ತೆ ಕಾಡಿದೆ, ಬದುಕಿನ ನಶ್ವರತೆ ಅವರನ್ನ ಮತ್ತೆ ಕಾಡಿದೆ. ಆದ್ರೆ ಯಾವ ಹೊತ್ತಿಗೂ GSS ಅವರ ಕಾವ್ಯದಲ್ಲಿ ಬದುಕನ್ನ ಕುರಿತ ಪ್ರೀತಿ ಅನ್ನೋದು, ಮನುಷ್ಯರನ್ನ ಕುರಿತ ನಂಬಿಕೆ ಅನ್ನೋದು ಅಲ್ಲಾಡೋದಿಲ್ಲ. ಆ ಜೀವನ ಪ್ರೀತಿ ಮತ್ತು ಮನುಷ್ಯರನ್ನ ಕುರಿತ ನಂಬಿಕೆ, ಈ ಎರಡು ಬದುಕಿನ ಆಧಾರ ಸ್ತಂಭಗಳು ಅನ್ನುವ ಹಾಗೆ GSS ಅವರ ಕಾವ್ಯದಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಒಂದ್ ರೀತಿನಲ್ಲಿ ಇದೊಂದು ಪ್ರಯೋಗಶೀಲವಾದ ಕವಿತೆ. ಯಾಕೆ ನಾನು ಇದನ್ನ ಪ್ರಯೋಗಶೀಲವಾದ ಕವಿತೆ ಅಂತ ಕರಿತಾ ಇದ್ದೀನಿ ಅಂತಂದ್ರೆ, ಹುಟ್ಟು ಮತ್ತು ಸಾವು ಆ ಎರಡೂ ಅಖಂಡವಾಗಿರುವಂತ ಒಂದು ಸಂಗತಿ ಇದೆಯಲ್ವಾ, ಆ ಸಂಗತಿ ನಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಮತ್ತು ಈ ಎರಡನ್ನು ಕಲೆಯ ಬೇರೆ ಪ್ರಕಾರಗಳಲ್ಲಿ, ನೀವು ಅದು ಪ್ಲೇಟೋ, ಅರಿಸ್ಟಾಟಲ್ ಇದ್ದಿರಬಹುದು, ರಾಧಾಕೃಷ್ಣನ್ ಇದ್ದಿರಬಹುದು, ಶೇಕ್ಸ್ಪಿಯರ್ ಇದ್ದಿರಬಹುದು, ಟ್ಯಾಗೋರ್ ಇದ್ದಿರಬಹುದು, ಅಂದ್ರೆ ಕಲೆಯ ಬೇರೆ ಪ್ರಕಾರಗಳಲ್ಲಿ, ಅದು ಸಂಗೀತಗಾರ ಇರ್ಬೋದು, ಅದು ಏನೋ ನಾಟಕ ರಂಗಭೂಮಿಯವ್ರು ಇದ್ದಿರಬಹುದು, ಸಾಹಿತ್ಯದ ಬೇರೆ ಪ್ರಕಾರಗಳಲ್ಲಿ ಬರೆಯುವಂಥವ್ರು ಇದ್ದಿರಬಹುದು, ಎಲ್ಲರೂ ಕೂಡ ಈ ಸಂಗತಿಯ ಬಗೆಗೆ ಮತ್ತೆ ಮಾತಾಡ್ತಾನೆ ಇದಾರಲ್ವಾ. ನನಗೇನ್ ಅನ್ಸುತ್ತೆ ಅಂತಂದ್ರೆ, ಈ ಮಬ್ಬಿನಿಂದ ಮಬ್ಬಿಗೆ ಕವಿತೆ ಇದೆಯಲ್ಲ, ಇದು ಅಡಿಗರ ಬಹಳ ಪ್ರಸಿದ್ಧವಾದ ಸಾಲುಗಳಿದಾವಲ್ಲ, ಭೂಮಿಗೀತದಲ್ಲಿ ಬರುತ್ತಲ್ವಾ. ಅದು ನರ್ಸುಗಳು, ಡಾಕ್ಟರರು, ಹೆರಿಗೆ ಮನೆಯೊಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ, ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬಾ ಅಗ್ಗ, ಜಾತ ಕರ್ಮದಿ ನಿರತ ಈ ಪುರೋಹಿತ ಭಟ್ಟ, ಅಪರ ಪ್ರಯೋಗದಲ್ಲಿ ಪಾರಂಗತ. ಹುಟ್ಟಿನ ಜೊತೆನಲ್ಲೇ ಸಾವು ಅಂಟ್ಕೊಂಡಿರುತ್ತೆ ಅನ್ನೋದನ್ನ ಅಡಿಗರ ಕವಿತೆ ಏನ್ ಹೇಳುತ್ತೆ, ಭೂಮಿಗೀತ, ಅದಕ್ಕೊಂದ್ ಬಗೆಯ ಉತ್ತರವಾಗಿ GSS ಅವರ ಈ ಮಬ್ಬಿನಿಂದ ಮಬ್ಬಿಗೆ ಕವಿತೆಯನ್ನು ನೋಡ್ಬೋದಾ ಅಂತ ನನ್ಗನ್ಸುತ್ತೆ. ಮೇಲ್ನೋಟಕ್ಕೆ ಈ ಕವಿತೆ ಮುಂಜಾನೆ ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕದ ಒಂದು ಪ್ರಾಕೃತಿಕವಾದ ವಿದ್ಯಮಾನ ಏನಿರುತ್ತೆ, ಆ ಪ್ರಾಕೃತಿಕವಾದ ವಿದ್ಯಮಾನವನ್ನ GSS ಇಲ್ಲಿ ಮನುಷ್ಯನ ಬದುಕಿನ ಒಂದ್ ಚಕ್ರ ಏನಿರುತ್ತೆ ಅದ್ರ ಜೊತೆನಲ್ಲಿ ಇಟ್ಟು ನೋಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿರೋರು ಎಲ್ರೂ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಕಾಲದ ಬಗೆಗೆ ಕನ್ನಡದಲ್ಲಿ ಎಲ್ಲ ಒಳ್ಳೆಯ ಕವಿಗಳು ಒಂದಲ್ಲ ಒಂದು ಅತ್ಯುತ್ತಮವಾದ ಕವಿತೆಯನ್ನು ಬರೆದೇ ಇದ್ದಾರೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು.
ಕೇಸ್ನ ಅವರ ಗಡಿಯಾರದ ಅಂಗಡಿಯ ಮುಂದೆ ಇದೆಯಲ್ವಾ, ಆ ಗಡಿಯಾರದ ಅಂಗಡಿಯ ಮುಂದೆ ಮತ್ತು ಈ ಭೂಮಿಗಿದ್ದ ಅಥವಾ ಕಣ್ವಿಯವರ ಈ ಕಾಲನೆಂಬುವ ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ಥಳಿಸಬೇಕೆಂದಿದ್ದಾನೆ ಬೇಕೆಂದಿದ್ದೇನೆ ಎನ್ನುವ ಕವಿತೆ. ಆ ಎಲ್ಲವನ್ನು ಹೀಗೆ ಪಕ್ಕ 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 ಇಟ್ಕೊಂಡು ನೋಡ್ಕೊಂಡು ಹೋದ್ರೆ ಕನಿಷ್ಠ 10 ಪದ್ಯಗಳಾದ್ರೂ ಸಿಗುತ್ತೆ ನಮ್ಗೆ. ಕನಿಷ್ಠ ಆ 10 ಪದ್ಯಗಳನ್ನ ನಾವು ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ಕಾಲವನ್ನ ಬೇರೆ ಬೇರೆ ಮನಸ್ಸುಗಳು, ಬೇರೆ ಬೇರೆ ಕವಿ ಪ್ರತಿಭೆಗಳು ಹೇಗೆ ಗ್ರಹಿಸಿದಾವೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಮಬ್ಬಿನಿಂದ ಮಬ್ಬಿಗೆ ನೋಡಿ, ಸಾಮಾನ್ಯವಾಗಿ ನಾವು ಕತ್ತಲಿನಿಂದ ಕತ್ತಲೆಗೆ ಅಂತ ಅನ್ಕೊಳ್ತೀವಿ, ಶೂನ್ಯದಿಂದ ಶೂನ್ಯಕ್ಕೆ ಅಂತ ಅನ್ಕೊಳ್ತೀವಿ, ಸೊನ್ನೆಯಿಂದ ಸೊನ್ನೆಗೆ ಅಂತ ಗ್ರಹಿಸ್ತೀವಲ್ವಾ ಮನುಷ್ಯನ ಬದುಕನ್ನ. ಆದ್ರೆ ಜೆ.ಎಸ್.ಎಸ್ ಅವರ ಈ ಕವಿತೆ ಮಬ್ಬಿನಿಂದ ಮಬ್ಬಿಗೆ ಅಂತ ಹೇಳುತ್ತೆ. ಆ ಶೀರ್ಷಿಕೆನೇ ತುಂಬಾ ವಿಲಕ್ಷಣವಾದ ಒಂದು ಶೀರ್ಷಿಕೆ. ಮಬ್ಬು ಅನ್ನೋದು ಅದು ಪೂರ್ತಿ ಬೆಳಕು ಅಲ್ಲದ, ಪೂರ್ತಿ ಕತ್ತಲು ಅಲ್ಲದ ಒಂದು ಪ್ರಾಕೃತಿಕವಾದ ಅವಸ್ಥೆ ಅಲ್ವಾ. ಆ ಮಬ್ಬು ಅನ್ನೋದು ಮುಂಜಾನೆನೂ ಇರುತ್ತೆ, ಮಬ್ಬು ಅನ್ನೋದು ಮುಸ್ಸಂಜೆಯಲ್ಲೂ ಇರುತ್ತೆ. ಅದು ಮುಂಜಾನೆಯಲ್ಲದ ಮುಸ್ಸಂಜೆಯಲ್ಲದ ಆ ಎರಡೂ ಒಳಗೊಂಡಿರುವ ಹಾಗೆ ಜೆ.ಎಸ್.ಎಸ್ ಮಬ್ಬಿನಿಂದ ಮಬ್ಬಿಗೆ ಅಂತ ಹೇಳ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕದ ಆ ಕಾಲಘಟ್ಟವನ್ನ ಮನುಷ್ಯನ ಹುಟ್ಟಿನಿಂದ ಸಾವಿನ ತನಕ ಜೆ.ಎಸ್.ಎಸ್ ಗ್ರಹಿಸುವಾಗ ಮಬ್ಬಿನಿಂದ ಮಬ್ಬಿಗೆ ಅಂತ ಹೇಳ್ತಾರೆ. ಯಾಕೆ ಇಂಥ ಒಂದು ಶೀರ್ಷಿಕೆಯನ್ನ ಜೆ.ಎಸ್.ಎಸ್ ಕೊಟ್ಟಿರ್ಬಹುದು? ನನಗನ್ಸುತ್ತೆ ಇದು ಬಾಳು ನೋಡು ಇದು ತಿಳಿದೆನೆಂದರು ತಿಳಿದ ಧೀರನಿಲ್ಲ ಅಂತ ಹೇಳ್ತಾರಲ್ಲ ಅಡಿಗರು. ಅಂದ್ರೆ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಇದು ಜೀವನ ಹೀಗಿದ್ರೆ ಇದು ಸಾರ್ಥಕವಾದ ಬದುಕು, ಹೀಗಲ್ದೆ ಹೋದ್ರೆ ಇದು ವ್ಯರ್ಥವಾದ ಬದುಕು ಅರ್ಥಪೂರ್ಣವಾಗ್ಬೇಕು, ನಾವು ಯಶಸ್ವಿಯಾದ ಬದುಕನ್ನು ನಡೆಸ್ಬೇಕು ಅಂದ್ರೆ ಇವೆಲ್ಲ ಸೂತ್ರಗಳಿದಾವೆ, ಈ ಫಾರ್ಮುಲಾಸನ್ನ ನಾವು ಪಾಲಿಸ್ಬಿಟ್ರೆ ನಮ್ದೊಂದು ಘನವಾದ ಬದುಕಾಗತ್ತೆ. ಇಂಥ 100 ವ್ಯಾಖ್ಯಾನಗಳನ್ನ ತತ್ವಜ್ಞಾನಿಗಳು, ಕಲಾವಿದ್ರು ಅನಾದಿ ಕಾಲದಿಂದ ನಮಗ್ ಕಟ್ಕೊಟ್ಟಾದ ಮೇಲೂ ಕೂಡ ನಮಗೆ ಇನ್ನು ಮುಂದೆ ಶಬ್ದವಿಲ್ಲ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ದಿಸ್ ಇಸ್ ದ ಫೈನಲ್ ಮೋಸ್ಟ್ ಡೆಫಿನಿಷನ್ ಆನ್ ಲೈಫ್ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಬದುಕನ್ನ ಕುರಿತ ಯಾವ ವ್ಯಾಖ್ಯಾನವೂ ಕೂಡ ಪಾರ್ಶ್ವಿಕ, ಯಾವ ವ್ಯಾಖ್ಯಾನವೂ ಕೂಡ ಅರ್ಧ ಸತ್ಯವನ್ನ ಮಾತ್ರ ಹೇಳ್ತಾ ಇರುತ್ತೆ. ಅದ್ರ ಆಚೆಗೆ ಇನ್ನೊಂದು ಆಯಾಮ ಇರುತ್ತೆ, ಅದ್ರ ಆಚೆಗೆ ಇನ್ನೊಂದು ಮಗ್ಗಲಿರುತ್ತೆ, ಅದ್ರ ಆಚೆಗೆ ನಿಗೂಢವಾದದ್ದು, ವಿಸ್ಮಯವಾದದ್ದು, ನಮ್ ಕಣ್ಣಿಗೆ ಕಾಣಿಸ್ದೇ ಇರೋದು, ನಮ್ ಗ್ರಹಿಕೆಗೆ ಸಿಲುಕದೇ ಇರೋದು ನಮ್ಗೆ ಇದೇ ಇರುತ್ತೆ. ಅಂದ್ರೆ ಬದುಕನ್ನ ಇಡಿಯಾಗಿ ಬೆಳಕಿನಲ್ಲಿ ನೋಡಿ, ಸೂರ್ಯ ಸ್ಪಷ್ಟವಾಗಿದೆ ಇದು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಬದುಕಿನ ಬಗೆಗೆ ಯು ಕಾಂಟ್ ಪ್ರೆಸೆಂಟ್ ಅ ಸಿಂಗಲ್ ಸ್ಟೇಟ್ಮೆಂಟ್. ಅಂದ್ರೆ ಆ ಮಬ್ಬು ಅನ್ನೋದ್ರಲ್ಲಿ ಬೆಳಕಿದೆ, ಆ ಬೆಳಕಿನಲ್ಲಿ ಒಂಚೂರು ಅಸ್ಪಷ್ಟತೆಯೂ ಇದೆ, ಒಂಚೂರು ಕತ್ತಲೆಯೂ ಇದೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಜೀವನ ಅನ್ನೋದು ಹೀಗಿರುತ್ತೆ, ಕಾಣ್ತಾ ಇರುತ್ತೆ, ಆದ್ರೆ ಕಾಣಿಸ್ದೇ ಇರೋದು ಇನ್ನಿಷ್ಟೋ ಇರುತ್ತೆ. ಸೊ ಬದುಕಿನಲ್ಲಿ ನಾವು ನಡೆಸುವ ಈ ದೀರ್ಘವಾದ ಪ್ರಯಾಣ ಏನಿರುತ್ತೆ, ಹುಟ್ಟಿನಿಂದ ಸಾವಿನ ತನಕದ ಈ ಪ್ರಯಾಣ, ನಾವು ಅನ್ಕೊಂಡಿರ್ತೀವಿ ನಂಗಿದೆಲ್ಲ ತಿಳಿತಾ ಇದೆ, ನಂಗಿದೆಲ್ಲ ಗೊತ್ತಾಗ್ತಾ ಇದೆ, ನಾನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಬಹುಶಃ ಜೆ.ಎಸ್.ಎಸ್ ಅವರ ಬೇಸಿಕ್ ಹೈಪೋಥಿಸಿಸ್ ಏನು ಈ ಕವಿತೆಯಲ್ಲಿ ಅಂತಂದ್ರೆ, ಕೊನೆಗೂ ಈ ಜೀವನ ತಿಳಿದಿದೆ ಅಂತ ಅನ್ಕೊಂಡಾಗ್ಲೂ ತಿಳಿದೇ ಇರುವ 100 ಸಂಗತಿಗಳನ್ನು ಉಳಿಸಿ ಇರುತ್ತೆ. ಅದ್ರಿಂದಲೇ ಜೆ.ಎಸ್.ಎಸ್ ಇದನ್ನ ಮಬ್ಬಿನಿಂದ ಮಬ್ಬಿಗೆ ಅಂತ ಕರಿತಿದ್ದಾರೆ. ಇಲ್ಲದೆ ಹೋದ್ರೆ ಅದನ್ನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಂತ ಹೇಳ್ಬೋದಾಗಿತ್ತು, ಬೆಳಕಿನಿಂದ ಕತ್ತಲೆಗೆ ಅಂತ ಹೇಳ್ಬೋದಾಗಿತ್ತು, ಸೊನ್ನೆಯಿಂದ ಸೊನ್ನೆಗೆ ಅಂತ ಹೇಳ್ಬೋದಾಗಿತ್ತು. ಅಂತ ಯಾವ ಪ್ರಯತ್ನಗಳನ್ನು ಜೆ.ಎಸ್.ಎಸ್ ಮಾಡದೆ ಅಂಥ ತುಂಬಾ ಸ್ಥಾಪಿತವಾದ ರೂಢಿಗತವಾಗಿರುವ ಆ ಪರಿಕಲ್ಪನೆಗಳನ್ನ ಬಿಟ್ಟು ಚೂರು ಮೆಟಫಿಸಿಕಲ್ ಅಂತ ಅನಿಸುವ, ಚೂರು ಅನುಭಾವಿಕ ಅಂತ ಅನ್ನಿಸ್ತಾ ಇರೋವಾಗ್ಲೂ ಕೂಡ ಅಷ್ಟೇ ವಾಸ್ತವದ ಒಂದು ಶೀರ್ಷಿಕೆಯನ್ನ ಇಲ್ಲಿ ಜೆ.ಎಸ್.ಎಸ್ ಇಟ್ಕೊಂಡಿದ್ದಾರೆ. ಅದು ಒಂದು ಫಾರ್ಮುಲಾ ಯಾವುದು? 6 ಗಂಟೆಯ ಮೊಳಗು ಮೂಡಣದ ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ, ಕತ್ತಲಿನ ಬಸಿರು ಬೆಸಲಾದ ಬಂಗಾರ ಮೋರೆಯ ಕುವರ ಬಂದ ಉಲ್ಲಾಸಗಳ ತಂದ. ಸೊ 6 ಗಂಟೆಯ ಮೊಳಗು, ಒಂದು ಮಗು ಹುಟ್ಟುತ್ತಾ ಇದೆ ಅನ್ನೋದಿದೆಯಲ್ಲ, ಮಗು ಹುಟ್ಟೋದು ಅನ್ನೋದು, ಸೂರ್ಯ ಹುಟ್ಟೋದು ಅನ್ನೋದು ಎರಡೂ ಕೂಡ ಒಂದು ಘನವಾದ ಆಗಮನವನ್ನ ಹೇಳ್ತಾ ಇದೆ, ಒಂದು ಸಂಭ್ರಮವನ್ನ ಹೇಳ್ತಾ ಇದೆ. ಹುಟ್ಟು ಅನ್ನೋದು ಯಾವಾಗ್ಲೂ ತಂದ್ಕೊಡುವ ಒಂದು ಉತ್ಸಾಹವನ್ನ, ಒಂದು ಲವಲವಿಕೆಯನ್ನ, ಒಂದು ಹೊಸತನವನ್ನ, ಅದೆಲ್ಲವನ್ನೂ ಇದಿಲ್ಲಿ ಹೇಳ್ತಾ ಇದೆ. ಇಲ್ಲಿ
ಆ ಬಂಗಾರ ಮೋರೆಯ ಕುವರ ಅನ್ನೋದಿದೆಯಲ್ಲ, ಸೂರ್ಯನನ್ನ ನಾವು ಪುರುಷ ಅಂತಲೇ ತಿಳ್ಕೊಂಡಿರೋದ್ರಿಂದ ಆ ಕುವರ ಅನ್ನೋದು ಬಂದಿರ್ಬೇಕು ಅಷ್ಟೇ. ಯಾಕೆ ಅಂತಂದ್ರೆ ಅದರ್ವೈಸ್ ನನ್ ಪ್ರಕಾರ GSS ಯಾವ ಅನುಮಾನವೂ ಇಲ್ಲದೆ ಹೆಣ್ಣಿನ ಸಂವೇದನೆಯನ್ನ ಒಳಗೊಂಡ ಒಬ್ಬ ಅಪರೂಪದ ಲೇಖಕ. ಅವರು ಬರೆದ ಏನದು ದಾಟಿ ಬಾ, ನಿರ್ಭಯದ ನಿಲುವಿಗೆ ಇರ್ಬೋದು, ಅಮೃತ ಮುಹೂರ್ತ ಕವಿತೆ ಇರ್ಬೋದು, ಆ ಎರಡು ಪದ್ಯಗಳನ್ನು ಓದ್ತಾ ಇದ್ರೆ ನಮ್ಗೆ GSS ಹೆಣ್ಮಕ್ಳನ್ನ ಬುದ್ಧಿಯಿಂದಲ್ಲ, ಹೊರಗಿನಿಂದಲ್ಲ, ಒಳಗಿನಿಂದ ಎಷ್ಟು ಗೌರವಿಸ್ತಿದ್ರು ಅನ್ನೋದು ನಮಗ್ ಗೊತ್ತಾಗುತ್ತೆ. ಅದರಿಂದ ಇಲ್ಲೊಂದು ಪುರುಷ ವಾಚಕ ಬಂದಿದೆ ಅನ್ನೋದು ಓದ್ತಾ ಇರುವಾಗ ನಮ್ಗೆ ಕೆಲವು ಸಲ ಇದು ಎಂತ ಎಲ್ಲರ ಹಾಗೆ GSS ಕೂಡ ಕುವರ ಅಂತ ಒಂದು ಪುರುಷ ವಾಚಿಕೆಯಲ್ಲಿ ಇದನ್ನ ಶುರು ಮಾಡ್ತಿದಾರ ಅಂತ ಅನ್ಸುತ್ತೆ. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್, ಪ್ರಾಮಾಣಿಕವಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೂರ್ಯನನ್ನ ಪುರುಷ ಅಂತಲೇ ಕಾಲಾನುಕಾಲದಿಂದ ನಾವು ಗ್ರಹಿಸಿರೋದ್ರಿಂದ ಹಾಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. GSS ಆ ದೇವರನ್ನ ಕುರಿತಂತ ಅವರ ನಿಲುವುಗಳು ಏನು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಆ ಮುಂದಿನ ಸ್ಟ್ಯಾನ್ಸಾ ಇದೆಯಲ್ಲ, ಜೋಯಿಸರು ಪಂಚಾಂಗವನ್ನು ತಿರುವಿ ಸಕಲ ಗ್ರಹ ಬಲ ಸ್ಥಿತಿಯ ನೋಡಿ ಕುಂಡಲಿ ಬರೆದು ಮರಳಿದರು ಮನೆಗೆ. ಇದು ವ್ಯಂಗ್ಯ ಇಲ್ಲಿರೋದು ನಿಜ ಅಂದ್ರೆ. ಇದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ನಾವು ಒಂದ್ ಕುಂಡಲಿ ಹಾಕಿಸ್ತೀವಿ, ಜಾತಕ ಬರೆಸ್ತೀವಿ, ಮುಂದೇನು ಅನ್ನೋದನ್ನ ಎಲ್ಲ ನೋಡ್ತೀವಿ, ಅದೆಲ್ಲ ಸರಿನೇ. ಆದ್ರೆ GSSಗೆ ನಿಜದಲ್ಲಿ ಅಂಥ ಯಾವ್ದ್ರಲ್ಲೂ ನಂಬಿಕೆ ಇರ್ಲಿಲ್ಲ. ಅದರಿಂದ ಅಲ್ಲೊಂದ್ ಬಗೆಯ ಗೇಲಿನೇ ಇದೆ. ಆ ಮಬ್ಬಿನಿಂದ ಮಬ್ಬಿಗೆ ಎನ್ನುವ ಶೀರ್ಷಿಕೆಗೂ ಇದಕ್ಕೂ ಆಳವಾದ ಸಂಬಂಧ ಇದೆ. ಇಲ್ಲಿರುವ ಎಲ್ಲ ಸ್ಟ್ರಾನ್ಸಾಗಳಿಗೂ ನೀವು ಅದನ್ನ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಎಷ್ಟೊಂದು ನಮ್ಗೆ ಗೊತ್ತೇ ಆಗೋದಿಲ್ಲ, ತಿಳಿಯೋದೇ ಇಲ್ಲ. ವಿ ಡೋಂಟ್ ನೋ ವಾಟ್ಸ್ ದೇರ್ ಇನ್ ದ ನೆಕ್ಸ್ಟ್ ಮಿನಿಟ್. ಮುಂದಿನ ಘಳಿಗೆಯಲ್ಲಿ ಏನಿದೆ ನಮ್ ಜೀವನದಲ್ಲಿ ಅಂತ ಗೊತ್ತಿಲ್ಲ ನಮ್ಗೆ. ಆದ್ರೆ ಜೋಯಿಸರು ಬಂದು ಎಲ್ಲ ಹೇಳಿ ಹೋಗ್ತಾರೆ, ಗ್ರಹ ಬಲ ಎಲ್ಲ ಬರ್ದು ಇದಿಂಗೆ ಅಂತ. ನಂಗೆ ಈ ಹೊತ್ತಲ್ಲಿ ನೆನಪಾಗೋದು ಪ್ರತಿಭಾನಂದ್ ಕುಮಾರ್ ಅವರ ಮದ್ವೆಗೆ GSS ನ ಕರಿಯಕ್ ಹೋದಾಗ GSS ಕೇಳ್ತಾರೆ ಎಲ್ ಮದ್ವೆ ಆಗ್ತೀರಾ ಅಂತ. ಅವ್ರದ್ದೆಲ್ಲೋ ಮದ್ವೆ ಆಗ್ತೀನಿ ಅಂತ ಹೇಳ್ದಾಗ GSS ಹೇಳ್ತಾರೆ, ನೀವು ಒಂದ್ ಪಾರ್ಕ್ ನಲ್ಲಿ ಮದ್ವೆ ಮಾಡ್ಕೊಂಡಿದ್ರು ನಾನ್ ಸಂತೋಷವಾಗಿ ಬರ್ತಿದ್ದೆ ಕಣ್ರಿ, ಹೋಗಲ್ ದೇವಸ್ಥಾನದಲ್ಲಿ ಮಾಡ್ಕೊತಿದ್ದೀರಾ, ಮಾಡ್ಕೊ ಹೋಗ್ರಿ ಅಂತ ಹೇಳ್ದವ್ರು GSS. ಬಾಲ್ಯದ ಬಗೆಗಿನ ಆ ಮಾತುಗಳು ಸಾಧಾರಣವಾದ ಮಾತುಗಳು ಅಂತಲೇ ಅನ್ಸುತ್ತೆ ನನ್ಗೆ. ಅದ್ರಲ್ಲಿ ತುಂಬಾ ವಿಶೇಷವಾದದ್ದೇನೋ ಇದೆ ನನ್ಗನ್ಸಲ್ಲ. ಅಂಬೆಗಾಲಿಟ್ಟು ಹೊಸಿಲು ದಾಟಿತು ಬಿಸಿಲು, ಬಾಗಿಲಲ್ಲಿ ಹಾಲ್ ಕರೆವ ಹಸು ಕೊರಳ ಗಂಟೆ ದನಿ, ಕಾಯೆನ್ನುವ ಕಾಗೆ ಗುಬ್ಬಿ ಸೋಜಿಗದ ಹೊನಲು. ಒಟ್ಟು ಬಾಲ್ಯ ಅನ್ನೋದು ಹೇಗೆ ಕಣ್ಣು ಬಿಟ್ಟಲ್ಲೆಲ್ಲ, ನೋಡಿದಲ್ಲೆಲ್ಲ ಬುದ್ಧಿಗೆ, ಭಾವಕ್ಕೆ ಅದೆಷ್ಟೆಷ್ಟು ಎಟಕ್ತಾ ಹೋಗುತ್ತೋ ಅಷ್ಟಷ್ಟು ಅದು ನಮ್ಗೆ ಸೋಜಿಗುವಂತ ತರುತ್ತೆ ಹೊರತು ಇನ್ನೇನನ್ನು ಅಲ್ಲ. ಮುಂದಿನದ್ದು ಅಷ್ಟೇ ನೋಡಿ, 7 ಗಂಟೆಯ ಮೊಳಗು. ಅಮ್ಮನ ಬಾಲ್ಯ ಇದೆಯಲ್ಲ, ಆ ಬಾಲ್ಯದಲ್ಲಿ ಅಮ್ಮನ ಜೊತೆನಲ್ಲಿ ನಾವು ಕಟ್ಕೊಳ್ಳುವ ಒಂದು ಆಜೀವ ಕೊರಳ ಸಂಬಂಧ ಇದೆಯಲ್ಲ, ಅದು ಕೊಡುವ ಆ ಸುರಕ್ಷತೆಯನ್ನ ಅದೆಷ್ಟು ಹೇಳ್ತಾರೆ ನೋಡಿ. GSS ಎಷ್ಟು ತೀವ್ರವಾಗಿ ಹೇಳ್ತಾರೆ ನೋಡಿ. ಈ ನಡುವೆ ಬಾಯಿಟ್ಟು ಸಿಪ್ಪಿದಾಗಲೆಲ್ಲ ಹಾಲನ್ನು ಸುರಿವ ಚಂದ್ರಕುಂಭಗಳೆರಡು ಎಂದು ಯಾವಾಗಲೂ ಗಕ್ಕನೆಯ ನಿತ್ತು ಕೈ ಕೊಡದನಲ್ಲಿ ತುಟಿಯ ಬಟ್ಟಲಿನಲ್ಲಿ. ನೋಡಿ, ಮೇಲೆ ಮುಗಿಲಿದೆ, ಕೆಳಗಡೆ ಅಮ್ಮನ ಹಸಿರು ಮೆತ್ತೆ ಇದೆ. ಆ ಹಸಿರು ಮೆತ್ತೆ ಅನ್ನೋದು ಪ್ರಕೃತಿನೂ ಹೌದು, ತಾಯಿಯ ಸಿರೆಯೂ ಹೌದು. ಅಂದ್ರೆ ಬಾಲ್ಯದಲ್ಲಿ ನಾವಿರುವಷ್ಟು ಸುರಕ್ಷವಾಗಿ ಇನ್ಯಾವತ್ತೂ ಇರಲ್ಲ ಅನ್ನೋದನ್ನ ಮನೋವಿಜ್ಞಾನಿಗಳು ಹೇಳ್ತಾರಲ್ಲ. ಮತ್ತು ಯಾವ ಮಗು ಬಹಳ ಸುರಕ್ಷಿತವಾದ ಬಾಲ್ಯವನ್ನು ಪಡ್ಕೊಳ್ಳುತ್ತೋ ಆ ಮಗುವಿನ ಮುಂದಿನ ದಿನಗಳು ತುಂಬಾ ಚಂದವಾಗಿರ್ತವೆ. ಅವರು ಬದುಕಿನಲ್ಲಿ ಬರುವ ಎದುರಾಗುವ ಸವಾಲುಗಳಿಗೆ ಬೆಚ್ಚದಿಲ್ಲ, ಕಂಗಾಲಾಗದಿಲ್ಲ ಅಂತ ಮನೋವಿಜ್ಞಾನಿಗಳು ಹೇಳ್ತಾರಲ್ಲ. ಅಂದ್ರೆ ಆ ತಾಯಿಯ ಏನದು ಆ ಪ್ರೀತಿಯಿಂದಲೇ ಹುಟ್ಟುವ ಒಂದು ರಕ್ಷಣೆಯ ಭಾವವನ್ನ ಅಲ್ಲಿ ಹೇಳ್ತಾ ಹೋಗುತ್ತೆ. ಮುಂದಿಂದು 8 ಗಂಟೆಗೆ ಅದಿಗೋ ಉಗುರು ಬೆಚ್ಚಗೆ ಬಿಸಿಲು, ಆಮೇಲೆ ಅಗೋ ಕರೆಯುತ್ತಿದೆ ಪಾಠಶಾಲೆಯ ಗಂಟೆ. ನೋಡಿ, GSS ಒಬ್ಬ ಅಪ್ಪಟ ಕವಿ ಅನ್ನೋದಕ್ಕೆ ಇದೊಂದು ಸಾಲು ನೋಡಿ, ಅಗೋ ಕರೆಯುತ್ತಿದೆ ಪಾಠಶಾಲೆಯ ಗಂಟೆ. ಆನ ಹೇಗೆ ಹೇಳ್ಕೊಡ್ತಾರೋ ಶಾಲೆನಲ್ಲಿ, ಹಾಗೆ ವರ್ಣಮಾಲೆಯಿಂದ ನಮ್ಮ ವಿದ್ಯಾಭ್ಯಾಸ ಶುರು ಆಗುತ್ತೋ ಅದನ್ನ ಇವರು ಅಗೋ
ಅದೊಂದು ಕವಿತೆಯ ಉದ್ಗಾರವೂ ಹೌದು, ಅದು ಶಿಕ್ಷಣ ಕ್ರಮದ ಒಂದು ವ್ಯಾಖ್ಯಾನವೂ ಹೌದು ಅನ್ನುವ ಹಾಗೆ. 11 ರಿಂದ 12 ಜಂತೆ ಜಂತೆಯ ತುಂಬಾ ಜೇನುಗೂಡು, ಕಂಡದುದನ್ನೆಲ್ಲ ಗುದ್ದುತ್ತಿದೆ ಮರಿಗೂಳಿ, ಹಗಲಿರುಳ ಮಗ್ಗದಲ್ಲಿ ಜೊನ್ನಗನಸಿನ ಲಾಳಿ, ಕದಡು ನೀರಿನ ಕೊಳದೆ ಮುಖದ ನೆರಳನ್ನು ನೋಡಿ ಕ್ರಾಪುತ್ತಿದ್ದುವ ಚಾಳಿ. ಏನು ನಮ್ ಬಗೆಗೆ ಸ್ವಮೋಹ ಅನ್ನೋದು ಹುಟ್ಟೋದೇ ನಮ್ಮ ಅಡಲಸೆಂಟ್ ಏಜ್ ನಲ್ಲಲ್ವಾ, ನಮ್ಮ ಫಾರ್ಮೇಟಿವ್ ಇಯರ್ಸ್ ಅಂತ ನಾವು ಕರೆಯುವ ಆ ಅಡಲಸೆಂಟ್ ಏಜ್ ಏನಿದೆ ಅದು ಎಂಥದ್ದು ಅನ್ನೋದನ್ನ ಇದೊಂದೇ ಒಂದು ಮೆಟಫರ್ ಹೇಳುತ್ತೆ ನೋಡಿ. ಕದಡು ನೀರಿನ ಕೊಳದೆ ಮುಖದ ನೆರಳನ್ನು ನೋಡಿ ಕ್ರಾಪುತ್ತಿದ್ದುವ ಚಾಳಿ. ಅದು ನಿಂತಿರೋದು ಮಳೆ ಬಂದು ನಿಂತಿರುವ ಕದಡು ನೀರು, ಕೆಸರು ನೀರು. ಆದ್ರೆ ಕೆಸರು ನೀರಿನಲ್ಲೂ ನೋಡಿದಾಗ್ಲೂ ನನ್ ಕೂದ್ಲೆಲ್ಲ ಸರಿ ಇದ್ಯಾ, ನಾಳೆ ಯಾರಾದ್ರೂ ಹುಡುಗಿ ನೋಡಿದ್ರೆ ಅಥವಾ ಹುಡುಗಿಯರ್ ನೋಡ್ಕೊಳ್ಳುವಾಗ ಒಬ್ಬ ಹುಡುಗ ನೋಡಿದ್ರೆ ನನ್ನನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದು ಒಂದು. ಮತ್ತು ಆ ಘಟ್ಟದಲ್ಲಿ ನನ್ನಂತ ಅಪೂರ್ವ ಸುಂದರಿ ನನ್ನಂತ ಅಪೂರ್ವ ಸುಂದರ ಇರಲ್ಲ ಅಂತ ನಾವೊಂದು ಅನ್ಕೊಳ್ತಿರ್ತೀವಲ್ಲ. ಆ ಹದಿಹರೆಯದ ಆ ಸಂಭ್ರಮವನ್ನ, ಉತ್ಸಾಹವನ್ನ ತುಂಬಾ ಚೆನ್ನಾಗದು ಹೇಳತ್ತು. ತುಂಬಿದೂರಿನ ನಡುವೆ ಗೋಪುರದ ಗಡಿಯಾರ, ಕಾದ ಬಿಸಿಲಿನ ಎದೆಗೆ 1 ಗಂಟೆಯ ಬಡಿತ, ದೂರದಲ್ಲಿ ಹಸಿರು ಚಪ್ಪರದೊಳಗೆ ಮದುವೆ ಬ್ಯಾಂಡಿನ ಮೋಡಿ, ಮೈ ತುಂಬ ಹೂ ಮುಡಿದು ಹುಚ್ಚಾದ ಮರ ಚೈತ್ರದಲ್ಲಿ ಮೆರವಣಿಗೆ ಹೊರಟು ನಿಂತಿವೆ ನೋಡಿ. ಸೊ ಮಧ್ಯಾಹ್ನ ಅನ್ನೋದು 1 ಗಂಟೆ ಅನ್ನೋದನ್ನ ಇವರು ಸರಿಯಾಗಿ ಮದುವೆಯ ಘಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ. ಅದು ನಡು ಮಧ್ಯಾಹ್ನ ಅಂತ ನಾವು ಕರಿತೀವಲ್ಲ, ಮಧ್ಯಾಹ್ನ ಅಂದ್ರು ಅದೇ, ನಡು ಮಧ್ಯಾಹ್ನ ಅನ್ನೋದೇ ನಾವು ಅದನ್ನ ಇನ್ನೂ ಒತ್ತು ಕೊಟ್ಟು ಹೇಳ್ತಾ ಇರ್ತೀವಲ್ಲ. ಸೊ ದೂರದಲ್ಲಿ ಹಸಿರು ಚಪ್ಪರದೊಳಗೆ ಮದುವೆ ಬ್ಯಾಂಡಿನ ಮೋಡಿ, ದೂರದಲ್ಲೆಲ್ಲೋ ಒಂದು ಹಸಿರು ಚಪ್ಪರ ಅಂದ್ರೆ ದೂರದಲ್ಲಿ ಅಂತ ಹೇಳದಿದೆಯಲ್ಲ, ಯಾಕದನ್ನ ದೂರ ಅಂತ ಹೇಳ್ತಿರ್ಬೋದು GSS. ದೂರದಲ್ಲಿ ಹಸಿರು ಚಪ್ಪರದೊಳಗೆ ಮದುವೆ ಬ್ಯಾಂಡಿನ ಮೋಡಿ. ಬಹುಶಃ ಇಲ್ಲಿ ಅವ್ರು ಏನ್ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ GSS ಅಂತಂದ್ರೆ, ಆ ದೂರದ ಹಸಿರು ಚಪ್ಪರ ಅನ್ನೋದು ಒಂದು ಮದುವೆ ಅನ್ನೋದು ಅದರ ತನ್ನ ಅಪರಿಚಿತತೆಯಲ್ಲಿ, ಮತ್ತು ಅದು ಯಾರದ್ದೇ ಮದುವೆ ಆದಾಗ್ಲೂ ಕೂಡ, ಯಾರದ್ದೇ ದಾಂಪತ್ಯ, ಯಾವುದೇ ಗಂಡು ಹೆಣ್ಣಿನ ಸಂಬಂಧ ಸಾಮಾನ್ಯವಾಗಿ ನಮ್ಮಲ್ಲಿ ಹುಟ್ಟಿಸುವ ಒಂದು ಕುತೂಹಲ, ಒಂದು ಆಸ್ಥೆ, ಅದೆಲ್ಲವನ್ನೂ ಅವರಲ್ಲಿ ಸಜೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಮುಖ್ಯವಾಗಿ ಈ ಗಂಡು ಹೆಣ್ಣಿನ ಸಂಬಂಧದ ಬಗೆಗೆ ಲೋಕಕ್ಕೆ ಇರುವಷ್ಟು ಆಸಕ್ತಿ, ಕುತೂಹಲ ಅದೆಷ್ಟೇ ಅನಗತ್ಯ ಅಂತ ಅನ್ಕೊಂಡಾಗ್ಲೂ ನಮ್ಗೆ ಅದ್ರ ಬಗೆಗೆ ಏನೋ ಒಂದು ಕುತೂಹಲ ಇದ್ದೇ ಇರುತ್ತಲ್ಲ, ಅದನ್ನು ಇವ್ರು ಇಲ್ಲಿ ಹೇಳ್ತಿದ್ದಾರೆ. ಅದು ಹತ್ತಿರದ್ದಿರ್ಬೋದು, ದೂರದ್ದಿರ್ಬೋದು, ಯಾರದ್ದೇ ಆಗಿರ್ಲಿ, ಅದು ಕಲಾವಿದ ಇರ್ಬೋದು, ಸಿನಿಮಾ ನಟ ಇರ್ಬೋದು, ನಟಿ ಇದ್ದಿರ್ಬೋದು, ಅಥವಾ ನಮ್ಮ ಪಕ್ಕದ ಮನೆಯವ್ರು ಇದ್ದಿರ್ಬೋದು, ನಮ್ಗೆಲ್ರಿಗೂ ಕೂಡ ಅದೊಂದು ಮದುವೆ ಅನ್ನೋದಿದೆಯಲ್ಲ, ಗಂಡು ಹೆಣ್ಣಿನ ಸಂಬಂಧ ಅನ್ನೋದು ಒಂದು ಕೊನೇ ಇಲ್ಲದ ಕುತೂಹಲವನ್ನ ನಮ್ಗೆ ಯಾವಾಗ್ಲೂ ಹುಟ್ಟಿಸ್ತಾ ಇರುತ್ತೆ. ಮೈ ತುಂಬ ಹೂ ಮುಡಿದು ಹುಚ್ಚಾದ ಮರ ಚೈತ್ರದಲ್ಲಿ ಮೆರವಣಿಗೆ ಹೊರಟು ನಿಂತಿವೆ ನೋಡಿ. ಹುಚ್ಚಾದ ಮರ ಚೈತ್ರದಲ್ಲಿ ನಾವು ಯಾವಾಗ್ಲೂ ಏನೋ ಯೌವನದ ಅವಿವೇಕದ ಬಗೆಗೆ ತುಂಬಾ ಮಾತುಗಳನ್ನ ಆಡ್ತಿರ್ತೀವಿ. ಯೌವನದಲ್ಲಿ ಕಣ್ಣು ಕಾಣಿಸಲ್ಲ, ನಾವು ವಿವೇಕ ಕಳ್ಕೊಂಡ್ಬಿಟ್ಟಿರ್ತೀವಿ. ಅದೊಂದು ಒಂದು ಬಗೆಯ ಅದು ನಶೆ ಏರಿದ ಒಂದು ಸ್ಥಿತಿಯಾಗಿರುತ್ತೆ. ಅದು ವಾಸ್ತವವನ್ನ ನೋಡೋದಕ್ ನಮ್ಗೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ. ಯಾಕೆಂದ್ರೆ ಆ ಯೌವನದ ಉಮೇದೆ ಹಂಗಿರುತ್ತೆ, ಮತ್ತದೊಂದು ಪ್ರಾಕೃತಿಕವಾದ ಸಂಗತಿ, ಅದು ಅವ್ರ ತಪ್ಪಲ್ಲ. ಕುಮಾರವ್ಯಾಸ ಹೇಳ್ತಾನಲ್ಲ, ವಸಂತ ನೃಪಾಲ ನಡೆದನು ಪಾಂಡುವಿನ ಮೇಲೆ, ಅದು ಪಾಂಡುವಿನ ತಪ್ಪಲ್ಲ, ಅದು ವಸಂತ ನೃಪಾಲನ ತಪ್ಪು ಅಂತ ಅವನು ಹೇಳ್ತಾನಲ್ವಾ. ಹಂಗೆ ಅಂದ್ರೆ ಆ ಯೌವನ ಅನ್ನೋದು ಮಿಕ್ಕು ಮೀರಿ ಹೋಗ್ತಾ ಇರುವ, ಅದನ್ನ ಹಿಡ್ಕೊಳ್ಳೋದಕ್ಕಾಗದೆ ಇರುವ, ಅದರಲ್ಲಿ ನಮ್ಗೊಂದು ನಿಯಂತ್ರಣ ಬೇಕು, ಒಂದ್ ಸಂಯಮ ಬೇಕು. ನಾನು ಇಲ್ಲಿಗೆ ಹೋಗ್ಬಾರ್ದು, ನಾನು ಇದನ್ನ ಮಾಡ್ಬಾರ್ದು, ನಾನು ಇಲ್ಲಿಗೆ ನಿಲ್ಲಿಸ್ಕೋಬೇಕು, ಏನೋ ಇದು ತಪ್ಪು ದಾರಿ, ಇದನ್ನೆಲ್ಲ ನನ್ ಬುದ್ಧಿ ಹೇಳ್ತಾ ಇರ್ಬೋದು, ನಾನು ಓದಿದ ಪಾಠಗಳು ಹೇಳ್ತಾ ಇರ್ಬೋದು, ಬೇರೆಯವರ ಉದಾಹರಣೆಗಳನ್ನ ಅದನ್ನ ಕಲ್ಸ್ಕೊಡ್ತಾ ಇರ್ಬೋದು. ವಿತ್ ಆಲ್ ದ್ಯಾಟ್, ಅದೆಲ್ಲದರ ಆಚೆಗೆ ಸಹಿತ ನಮಗೆ ನಮ್ಮ ಯೌವನದ ದಿನಗಳಲ್ಲಿ ಅದ್ರ ಬಗೆಗೆ ಒಂದು ದೇಹದ ಮೇಲಾಗ್ಲಿ, ಮನಸ್ಸಿನ ಮೇಲಾಗ್ಲಿ ಒಂದು ನಿಯಂತ್ರಣವನ್ನು ಇಟ್ಕೊಳ್ಳೋದು ಎಷ್ಟು ಕಷ್ಟದ್ದು ಅನ್ನೋದನ್ನ ಬಹಳ ಸರಳವಾಗಿ GSS ಸರಳವಾಗಿ ಹೇಳ್ತಾನೆ.
ಈ ಸ್ಟ್ರಾನ್ಸಾದ ಮುಂದಿನ ಸಾಲುಗಳಲ್ಲಿ ಕುವೆಂಪು ಅವರ ಶಿಷ್ಯ ತಾನು ಅನ್ನೋದನ್ನ ಪ್ರೂವ್ ಮಾಡುವ ಹಾಗೆ ಚಿಕ್ಕೆ ಚಿಕ್ಕೆಗೆ ಒಂದು ಉಯ್ಯಾಲೆಯನ್ನು ತೂಗಿ ದಿಗ್ದಿಗಂತದ ನೀಲ ಗಾಜುಗೋಡೆಗೆ ತಾಗಿ ಜೋಕಾಲಿಯಾಡುವ ಬಯಕೆ, ನಾನಿನಗೆ ನೀನೆನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ. ಆ ಕೊನೆ 2 ಸಾಲು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕುವೆಂಪು ಅವ್ರದ್ದೇನೆ. ಕುವೆಂಪು ಅವ್ರ ಸಾಲುಗಳನ್ನೇ ಇಲ್ಲಿ ಏನು GSS ಬಳಸ್ಕೊಂಡು ಅದನ್ನ ಚಿಕ್ಕೆ ಚಿಕ್ಕೆಗೆ ಒಂದು ಉಯ್ಯಾಲೆಯನ್ನು ತೂಗಿ, ಏನ್ ಸುಂದರವಾದ ಒಂದು ಕಲ್ಪನೆ ಅಲ್ವಾ. ಏನು ನಾವು ಯೌವನದ ದಿನಗಳಲ್ಲಿ ಏನು ಜಗತ್ತಿನಲ್ಲಿರುವ ಎಲ್ಲ ಸುಖವೂ ನಮ್ದು, ನಮಗ್ ಸಿಗುತ್ತೆ, ನಾವು ಅದನ್ನ ಪಡ್ಕೋಬೇಕು ಅನ್ನುವ ಒಂದು ತಹ ಇರುತ್ತಲ್ಲ. ಎಷ್ಟು ಕುಡಿದು ಎಷ್ಟು ಅನುಭವಿಸಿಯೂ ತೀರದ ಆ ಯೌವನದ ದಾಹವನ್ನ ಇದೊಂದು ಸಾಲು, ಇದೊಂದು ಪ್ರತಿಮೆ ನೋಡಿ. ಚಿಕ್ಕ ಚಿಕ್ಕೆಗೆ 2 ನಕ್ಷತ್ರಗಳಿಗೆ ನಾನು ಹೀಗೆ ಹಗ್ಗ ಕಟ್ಕೊಂಡು ಅದರಲ್ಲಿ ನಾನು ಮತ್ತು ನನ್ನ ಗೆಳತಿ ಉಯ್ಯಾಲೆ ಆಡ್ತೀವಿ ಅನ್ನೋದಿದೆಯಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್ ಇಮೇಜ್. ಕನ್ನಡದ ಬಹಳ ಸುಂದರವಾದ ಪ್ರತಿಮೆಗಳಲ್ಲಿ ಇದು ಒಂದು ಅಂತ ಅನ್ಸುತ್ತೆ. ಮುಂದಕ್ಕೆ ಬರುವ ಹೊತ್ತಿಗೆ ಆ ಯೌವನದ ಅಮಲು, ಆ ನಶೆನು, ಆ ಉತ್ಸಾಹ, ಅದು ಏನೆಲ್ಲ ಬಂದ್ರೂ ನನ್ನ ಜೀವನದಲ್ಲಿ ಎದುರಿಸಬಲ್ಲೆ ಅನ್ನುವಂತ ಆ ಹುಚ್ಚು ಧೈರ್ಯ, ಅದೆಲ್ಲ ನಿಧಾನವಾಗಿ ಕಡಿಮೆ ಆಗತ್ತೆ ಅನ್ನೋದನ್ನ ನೋಡಿ. ಆ ದಿನಗಳು ಉರುಳು ಹೋಗೋದು ಗೊತ್ತಾಗಲ್ಲ ಅನ್ನೋದನ್ನ ಹೇಳ್ತಾನೆ, ಹಿಡಿದುಕೋ ಅಲ್ಲೇ ಆ ಗಡಿಯಾರಗಳ ಮುಳ್ಳ ಭದ್ರ, ಬಿಡಬೇಡ ಮುಂದಕ್ಕೆ ಕೊಂಚ ಕಾಲ, ಗಡಿಯಾರನ ಕಿತ್ತು ಎಂಥ ಚಪಲ, ಗಡಿಯಾರದಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲ್ಲಿ, ಗಂಟೆ ಎಷ್ಟೆಂದು ಕೇಳಿದರೇನ ಹೇಳಲಿ, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ನರಸಿಂಹಸ್ವಾಮಿಯವರ ಆ ಸಾಲುಗಳನ್ನು ಈ ಸಾಲುಗಳನ್ನು ಪಕ್ಕಕ್ಕೆ ಇಟ್ಕೊಂಡು ನೋಡಿದ್ರೆ ನರಸಿಂಹಸ್ವಾಮಿ ಅವರು ಬಹಳ ಫಿಲಸಾಫಿಕಲ್ ಆಗಿ ಮಾತಾಡ್ತಿರುವ ಹಾಗೆ ಕಾಣಿಸುತ್ತೆ. ಅದರಲ್ಲಿ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ ಅಲ್ವಾ. ಯಾಕೆಂದ್ರೆ ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲ್ಲಿ, ಗಂಟೆ ಎಷ್ಟೆಂದು ಕೇಳಿದರೇನ ಹೇಳಲೆ, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ಒಂದ್ ಗಡಿಯಾರದ ಅಂಗಡಿಯಲ್ಲಿ ಎಷ್ಟೊಂದು ಗಡಿಯಾರಗಳನ್ನ ತೂಗ ಹಾಕಿರ್ತಾರೆ. ಒಂದೊಂದ್ ಗಡಿಯಾರ ಒಂದೊಂದ್ ಸಮಯ ತೋರಿಸ್ತಾ ಇರುತ್ತೆ. ಒಬ್ಬೊಬ್ಬರ ಆಯಸ್ಸು ಒಂದೊಂದ್ ಇರುತ್ತಲ್ಲ, ಹಾಗಿರ್ತಾ ಇವ್ರು ಅಲ್ಲಿ ನರಸಿಂಹಸ್ವಾಮಿ ಅವ್ರು ಹೇಳೋದೇನು ಅಂತಂದ್ರೆ, ಯಾರ್ದು ಯಾವಾಗ ಸಾವು ಅನ್ನೋದು ಗೊತ್ತಿಲ್ಲ ನಮ್ಗೆ ಅಂತ. ಅದ್ರ ಏನ್ ಕರಿಬೇಕು, ಅದರ ನಶ್ವರತೆಯನ್ನೇ, ಸಾವಿನ ಅನಿರೀಕ್ಷಿತತೆಯನ್ನೇ ಅಲ್ಲಿ ಬಹಳ ಚಂದವಾಗಿ ನರಸಿಂಹಸ್ವಾಮಿ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಅದನ್ನ ಆ ಇಡೀ ದೃಷ್ಟಿಕೋನವನ್ನ GSS ಮನುಷ್ಯರ ಕಡೆಗೆ ಹೊರಳಿಸ್ತಾರೆ. ಮನುಷ್ಯರ ಕಡೆಗೆ ಹೊರಳಿಸಿ ಅವ್ರು ಹೇಳ್ತಾರೆ, ಏನ್ ಆಸೆ ಮನುಷ್ಯರಿಗೆ, ಅಷ್ಟು ಆಸೆ, ಆ ಗಡಿಯಾರದ ಮುಳ್ಳನ್ನು ಹಿಡ್ಕೊಂಡ್ಬಿಡ್ಬೇಕು. ಯಾಕೆ ಅದು ಮುಂದಕ್ಕೆ ಹೋಗ್ಬಾರ್ದು. ನಾನು ಆಗ್ಲೇ ಆರಂಭದಲ್ಲಿ ಕೋಟ್ ಮಾಡಿದ ಕಣ್ವಿಯವ್ರ ಮಾತನ್ನು ಜ್ಞಾಪಿಸ್ಕೊಳ್ಳಿ. ಆ ಕಾಲನೆಂಬುವ ಪ್ರಾಣಿ ಕೈಗೆ ಸಿಕ್ಕಿದರೆ ಚೆನ್ನಾಗಿ ಇದ್ದೇನೆ. ಯಾಕೆಂದ್ರೆ ಆ ಕಾಲದ ಮೇಲೆ ನಮಗ್ ನಿಯಂತ್ರಣ ಇಲ್ಲ. ನಾವು ಜೊತೆಲಿರುವ ಮನುಷ್ಯರ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ನೋಡ್ತೀವಿ. ಮತ್ತು ಅದ್ ಏನ ಅನ್ಕೊಳ್ತೀವಿ ನಾವು ಅಂದ್ರೆ, ಇದು ನಾನು ತೀರ್ಮಾನ ಮಾಡಿದ್ದೀನಿ, ಇದು ಹೀಗ್ ನಡೆಯುತ್ತೆ, ಇವಾಗ ಇದು ಅನ್ಕೊಂಡಿದ್ದೀನಿ, ಇವಾಗ ನಾನು ಇದನ್ನ ಇವ್ರಿಗೆ ಹೇಳ್ತೀನಿ. ಯಾವುದೂ ಕಾಲನ ಎದುರಿಗೆ ನಿಲ್ಲದಿಲ್ಲ. ಕಾಲನ ನಿಯಂತ್ರಣವೇ ಅಂತಿಮವಾದದ್ದು. ಕಾಲದ ಎದುರಿಗೆ ಮನುಷ್ಯ ಅದೆಷ್ಟು ದುರ್ಬಲ, ಅದೆಷ್ಟು ಅಸಹಾಯಕ, ಮತ್ತು ಎಷ್ಟು ಅಸಹಾಯಕ ಅಂತಂದ್ರೆ ಕಣ್ಣೆದುರಿಗೆ ಯಾರೋ ಪ್ರಿಯರಾದವರ ಸಾವನ್ನು ನೋಡ್ತಾ ಇರ್ತೀವಿ, ಆದ್ರೆ ಆ ಸಾವನ್ನು ನಮ್ಗೆ ನಿಲ್ಸಕ್ಕಾಗೋದಿಲ್ಲ. ಹಾಗೇನೆ ಈ ದೇಹ ಅನ್ನೋದು ನಾವು ಅನ್ಕೊಳ್ತಿರ್ತೀವಿ, ಯಾವ ದೇಹ ರಸದ ಊಟೆಯಾಗಿ ನಮ್ಗೆ ಯೌವನದಲ್ಲಿ ಕಾಣಿಸ್ತಾ ಇರುತ್ತೋ ನಿಧಾನವಾಗಿ ಅದು ತನ್ನ ಶಕ್ತಿಯನ್ನ, ತನ್ನ ಉತ್ಸಾಹವನ್ನ ಎಲ್ಲವನ್ನು ಕಳ್ಕೊಳ್ತಾ ತನ್ನ ಸೌಷ್ಠವನ್ನ, ಆರೋಗ್ಯವನ್ನ ಎಲ್ಲವನ್ನು ಕಳ್ಕೊಳ್ತಾ ಹೋಗುತ್ತೆ. ನಮ್ಗೆ ಗೊತ್ತಾಗ್ತಾ ಇರುತ್ತೆ, ಏನೋ ನನ್ನ ದೇಹ ದುರ್ಬಲವಾಗ್ತಾ ಇದೆ, ನಾನ್ ದುರ್ಬಲವಾಗ್ತಾ ಇದ್ದೀನಿ, ಪ್ರಾಬಬ್ಲಿ ಐ ಆಮ್ ನಿಯರಿಂಗ್ ದ ಡೆತ್, ನಾನು ಸಾವಾಗ ಹತ್ರ ಆಗ್ತಿದೀನಿ ಅಂತಲೂ ಅನಿಸ್ತಾ ಇರುತ್ತೆ. ಆದ್ರೆ ನಮ್ಗೇನ್ ಅನ್ಸುತ್ತೆ, ನಾವು ಕಣ್ಣಿಂದ ಕೂದ್ಲೆಗೆ ಬಣ್ಣ ಹಚ್ಕೋಬೇಕಂತ ಅನ್ಸುತ್ತೆ, ಲಿಪ್ಸ್ಟಿಕ್ ಹಚ್ಕೋಬೇಕಂತ ಅನ್ಸುತ್ತೆ, ಏನು ನಾವು ಆ ಕಾಲವನ್ನ ಗೆಲ್ಲದಕ್ಕೆ ಪ್ರಯತ್ನ ಪಡ್ತಿರ್ತೀವಿ ಇಂಥ ಎಲ್ಲದ್ರ ಮೂಲಕ. ಆದ್ರೆ ಕಾಲ ಅದನ್ನ ನೋಡಿ ನಗ್ತಾ ಇರುತ್ತೆ. ಗಡಿಯಾರ ನಕ್ಕಿತ್ತು ಎಂಥ ಚಪಲ. ಇಲ್ಲಿ ಗಡಿಯಾರ ಅನ್ನೋದು ಕಾಲವೇ. ಆಷಾಢದಾಗಸದ ಗಾಳಿಪಟಗಳ ಮೇಲೆ ವಿರಹಿಯ ಕ್ಷಣ ಸುಯಿಲು, ಆಗಾಗ ಒಮ್ಮೊಮ್ಮೆ ಬಂದು ಕಾಡಿದೆ ಪ್ರಶ್ನೆ, ನಾ ಬಂದುದೆಲ್ಲಿಂದ. ನಿಧಾನವಾಗಿ ಮನಸ್ಸು
ಕೆಲವು ಮೂಲಭೂತವಾದ ಪ್ರಶ್ನೆಗಳ ಕಡೆಗೆ ಹೊರಳುತ್ತೆ. ಇದು ದೈವದ ಕಡೆಗೆ ಹೊರಳಬೇಕು, ಅನುಭವದ ಕಡೆಗೆ ಹೊರಳಬೇಕು, ಅಥವಾ ತತ್ವಜ್ಞಾನದ ಕಡೆಗೆ ಹೊರಳಬೇಕು, ಖಂಡಿತ ಅಲ್ಲ. ಆದ್ರೆ ಈ ಯಾವುದರ ಹಂಗಿಲ್ಲದೇನು ನಮ್ಮ ಮನಸ್ಸು ಏನು ಜೀವನ ಅಂದ್ರೆ, ಇಷ್ಟೇನಾ ಜೀವನ ಅಂದ್ರೆ, ಅಥವಾ ಏನ್ ಬೇಕಾದ್ರೂ ಆಗ್ಬಿಡ್ಬಹುದು ಅನ್ನೋದಾದ್ರೆ, ನಾನು ಮಾಡಿದ ಇಷ್ಟು ದಿನದ ಒಂದು ಪ್ಲಾನಿಂಗ್ ಇದೆಯಲ್ಲ, ಅದು ಎಲ್ಲಿ ಹೋಯ್ತು ಹಾಗಿದ್ರೆ? ನಾನು ಹೀಗೆ ಹೀಗೆ ಅಂತ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೆ, ಅದಕ್ಕೂ ಏನು ಅರ್ಥ ಇಲ್ಲ. ನಾನ್ ತಿಳ್ಕೊಂಡಿದ್ದೆ ನನ್ ಪ್ರಿಯರಾದವ್ರ ಜೊತೆನಲ್ಲಿ ಕೊನೆವರೆಗೂ ಇರ್ತೀನಿ ಅಂತ, ಆದ್ರೆ ಅವ್ರು ಅರ್ಧಕ್ಕೆ ಬಿಟ್ಟು ಹೋಗಿ ಆಯ್ತು. ನಾನ್ ತಿಳ್ಕೊಂಡಿದ್ದೆ ಜೀವನದಲ್ಲಿ ಹೀಗೆ ನಾನು ಅನ್ಕೊಂಡಿರೋ ಪ್ರಕಾರನೇ ಆದ್ರೆ ನಾನು ಆ ಏಣಿಯ ಮೆಟ್ಲುಗಳನ್ನ ಹತ್ತಿ 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 ಆಕಾಶಕ್ಕೆ ನಾನು ಸೇರ್ಬಿಡ್ತೀನಿ, ನಾನು ಒಂದು ದೊಡ್ಡ ಸಾಧಕಿನೋ ಆಗ್ಬಿಡ್ತೀನಿ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಎಲ್ಲವೂ ಹೀಗೆ ಕರಗಿ ಕರಗಿ ಹೋಗ್ತಾ ಇದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದಲ್ವಾ ಅಂತ ಅನ್ಸೋದಕ್ ಶುರು ಆಗತ್ತೆ. ಗಂಟೆ ಹೊಡೆಯಿತು 4. ಟೆನ್ನಿಸ್ಸಿನ ಆಟದಲ್ಲಿ ಏನೋ ಬಳಲಿಕೆ ಸುಸ್ತು. ಮಹಡಿ ಮೆಟ್ಟಿಲನ್ನು ಹತ್ತುವಾಗಲೂ ಕೂಡ ಎಂದಿಲ್ಲದ ಆಯಾಸ. ಜಂತೆಯಲ್ಲಿ ಗೂಡು ಕಟ್ಟಿದ ಜೇನು ಹಾರಿ ಹೋಗಿವೆ ಈಗ, ತೂಗುತ್ತಲಿದೆ ಖಾಲಿಗೂಡು. 40ನೇ ವಯಸ್ಸಿಗೆ ಬರೋ ಹೊತ್ತಿಗೆನೆ ಒಂದು ಸಣ್ಣ ಅರಿವಿನ ಪ್ರಯಾಣ ಶುರು ಆಗತ್ತೆ. ಆ ಅರಿವಿನ ಪ್ರಯಾಣ ವಾಸ್ತವದ ಪ್ರಯಾಣ. ಜೀವನ ಅಂದ್ರೆ ನಾವು ಅನ್ಕೊಂಡಿದ್ವಿ ನಾವು ಕಂಡ ಕನಸನ್ನ ನನ್ಸ್ ಮಾಡ್ಕೊಳ್ಳುವ ಒಂದು ಪ್ರಯಾಣ ಅಂತ. ಆದ್ರೆ 40ರ ವಯಸ್ಸು ನಮಗೆ ಕಲ್ಸ್ಕೊಡುವ ಪಾಠ ಏನು ಅಂತಂದ್ರೆ, ನಮಗೆ ಅಂಥದ್ದೊಂದು ಅವಕಾಶ ಸಿಕ್ಕಿದ್ರೆ, ನಮ್ ಪ್ರಯತ್ನಗಳು ಸರಿಯಾಗಿದ್ರೆ, ಎಲ್ಲವೂ ಆಗಿದ್ರೆ ನಾವು ಅನ್ಕೊಂಡ ಕನಸಿನ ಬದುಕನ್ನೇ ನಾವು ಕಾಣಬಹುದು, ನಿಜ. ಅದಲ್ಲದೆ ಹೋದ್ರೆ 40ರ ನಂತರದ ಬದುಕಿನ ವಾಸ್ತವಗಳನ್ನ ಒಪ್ಪಿಕೊಳ್ಳುವ ಬದುಕು. ಇದು ಹೀಗಿದೆ, ಅದರಿಂದ ನಾನು ಇದನ್ನು ಒಪ್ಕೋಬೇಕು, ನಂಗೆ ಬೇರೆ ದಾರಿ ಇಲ್ಲ. ನಾನು ಈ ದಾರಿನಲ್ಲಿ ಹೋಗ್ಬೇಕನ್ಕೊಂಡಿದ್ದೆ, ಆದ್ರೆ ಬದುಕು ನನ್ನನ್ನು ಈ ದಾರಿಗೆ ಒಯ್ದಿದೆ ಅಂತ ಆದ್ಮೇಲೆ ಈಗ ನಾನು ಆ ದಾರಿಯನ್ನ ಬದಲಾಯಿಸೋದಕ್ಕೆ ಆಗಲ್ಲ. ಇವಾಗ ಏನಿದ್ರು ಯಾವ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನೋ, ಬದುಕು ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆಯೋ, ಅದ್ರಲ್ಲಿ ನಾನು ನಡೆದು ಆ ಪ್ರಯಾಣವನ್ನು ಮುಗಿಸಿದ್ರೆ ಸಾಕು ಅಂತ. ಅದ್ರಿಂದಲೇ ಟೆನ್ನಿಸ್ಸಿನ ಆಟದಲ್ಲಿ ಏನೋ ಬಳಲಿಕೆ ಸುಸ್ತು, ಮಹಡಿ ಮೆಟ್ಲು ಹತ್ತುವಾಗ್ಲೂ ಒಂದೊಂದ್ಸಲ ಅನ್ನೋದು ಆಯಾಸ ಆಗತ್ತೆ. ಅಂದ್ರೆ ನಿಧಾನವಾಗಿ ನಮಗೆ ವಯಸ್ಸಾಗ್ತಿರೋದ್ರ ಅನುಭವವನ್ನ ಬರೀ ದೇಹ ಮಾತ್ರ ಅಲ್ಲ, ಮನಸ್ಸು ಕೂಡ ತೋರ್ಸ್ಕೊಡ್ತಾ ಹೋಗತ್ತೆ ಅಂತ ಅನ್ಸುತ್ತೆ ಅಲ್ವಾ. ಸೊ ದೇಹದಲ್ಲಿ ಏನೋ ಸುಕ್ಕು ಬರುತ್ತೆ, ಬಿಳಿ ಕೂದಲು ಬರುತ್ತೆ, ಇವೆಲ್ಲ ಏನೋ ಆಗಾಗ ಹೆಂಚಾರು ಹೋಗುತ್ತೆ. ಅಂದ್ರೆ ಈ ದೇಹನ ರಿಪೇರಿ ಮಾಡ್ತಾ 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 ಇರೋಷ್ಟು ದಿವ್ಸ ಇದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳದೆ ಒಂದು ದೊಡ್ಡ ಸಾಹಸ ಅಂತ ಅನ್ಸೋದಕ್ ಶುರು ಆಗತ್ತೆ. ನಾವು ಒಂದು ದೊಡ್ಡ ಏನದು ಆಕಾಶಕ್ಕೆ ಏಣಿ ಹಾಕುವ ಕನಸನ್ನೇನ್ ಕಂಡಿದ್ವಿ, ಅಂತ ಒಂದು ಗುರಿಯನ್ನೇನ್ ಇಟ್ಕೊಂಡಿದ್ವಿ, ಅದೆಲ್ಲ ನಿಧಾನವಾಗಿ ಕರಗ್ತಾ 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 ನಾನು ಇರುವಷ್ಟು ದಿನ ಬೇರೆಯವರಿಗೆ ಭಾರವಾಗದೆ, ರೋಗದ ಗೂಡಾಗದೆ ನಂಗೆ ಬದುಕೋದಕ್ ಸಾಧ್ಯ ಆಗದಾದ್ರೆ ಅದಕ್ಕಿಂತ ದೊಡ್ಡ ಸುಖ, ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ಯಾವುದೂ ಇಲ್ವೇನೋ ಅಂತ ಅನ್ಸೋದಕ್ ಶುರು ಆಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಕವಿತೆಯ ಆಶಾವಾದಿತನ ನೋಡಿ, ಆಗ ಸುಣ್ಣ ಬಣ್ಣವ ಹೊಡೆದು ರಿಪೇರಿ ಮಾಡಿದರೆ ಇನ್ನರ್ಧ ಶತಮಾನ ಗ್ಯಾರಂಟಿ. ಬೇಕಾದಷ್ಟು ಅನುಕೂಲಗಳಿದಾವೆ, ನಾವು ಹೆಂಗೋ ಇದನ್ನ ಒಂಚೂರು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಈ ದೇಹವನ್ನ ಇನ್ನರ್ಧ ಶತಮಾನ, 50 ಕಳೆದಿದ್ದೀನಿ, ಇನ್ನ 50 ನಾನ್ ಬದುಕಬಹುದು ಅಂತ. ದಿಸ್ ಈಸ್ ವಾಟ್ ಐ ಕಾಲ್ ಜೇಸಸ್ ಬೇಸಿಕ್ ಥೀಸಿಸ್ ಅಂತ ನಾನು ಹೇಳೋದು. ಅಂದ್ರೆ ತುಂಬಾ ಸಹಜವಾಗಿ ಕವಿತೆ ಯಾವ ಕಡೆಗೆ ಹೋಗ್ಬಿಡ್ಬೋದಾಗಿತ್ತು ಅಂತಂದ್ರೆ, ಏನ್ ಅರ್ಥ ಇದೆ ಈ ಬದುಕಿಗೆ, ಇದು ನೀರ ಮೇಲಣಗುಳ್ಳೆ ಅಲ್ವಾ, ಇದು ಮಿಂಚಿ ಮಾಯವಾಗುವಂತ ಬದುಕು ಅಂತ ಅಂಥದ್ದೊಂದು ತೀರ್ಮಾನಕ್ಕೆ ಬಂದ್ಬಿಡ್ಬೋದಾಗಿತ್ತು. ಅಂದ್ರೆ ಮುಪ್ಪಿನ ವಾಸ್ತವವನ್ನ, ರೋಗದ ವಾಸ್ತವವನ್ನ, ನಿರಾಸೆಯ ವಾಸ್ತವವನ್ನ, ಸಾವಿನ ವಾಸ್ತವವನ್ನ ಈ ಕವಿತೆ ಎದುರಾಗೋದಕ್ ಬೇಕಾಗಿರುವ ಒಂದು ಮನಸ್ಥಿತಿಯನ್ನು ಕಟ್ಕೊಳ್ಳೋದಕ್ ಪ್ರಯತ್ನ ಪಡ್ತಿದ್ಯಲ್ಲ, ಅದು ಈ ಕವಿತೆಯ ಹೆಚ್ಚುಗಾರಿಕೆ ಅಂತ ನಾನು ಹೇಳ್ತಾ ಇರೋದು. ನಾವು ಏನು ಕಾಯಿಲೆನೆ ಬರ್ದೆ, ಏನು ಕಷ್ಟಗಳೇ ಇರ್ದೆ, ಏನು ದುರಂತಗಳೇ ಇರ್ದೆ, ದುಃಖಗಳೇ ಇರ್ದೆ ಬದುಕನ್ನ ಯಾರು ನಡ್ಸೋದಕ್ ಸಾಧ್ಯ ಇಲ್ಲ. ಎಲ್ರಿಗೂ ಅವ್ರವ್ರದೇ ಕಷ್ಟಗಳು ಅವೆಲ್ಲ ಇದ್ದೇ ಇರುತ್ತೆ. ಬಟ್ ವಿತ್ ಆಲ್ ದಟ್ ಬದುಕು ಅನ್ನೋದು ವರ್ತ್ ಇಟ್. ಬದುಕು ಅನ್ನೋದು ಒಂದು ವರ, ಬದುಕು ಅನ್ನೋದು ಒಂದು ಬಹಳ ಅಪರೂಪದ ಸಂಗತಿ ಆಗಿರುವಾಗ ನಾವು ಆ ಬದುಕಿನ ಬಗೆಗೆ ಕಂಪ್ಲೇಂಟ್ಗಳನ್ನ ಮಾಡದೆ,
ನಾವು ಅದ್ರ ಬಗೆಗೆ ಏನು ದೂರುಗಳನ್ನ ಹೇಳ್ದೆ ಬದುಕನ್ನ ಹಾಗೆ ಚಂದವಾಗಿ ಬದುಕಬೇಕು ಅನ್ನೋದ್ರ ಬಗೆಗೆ. ಅಂದ್ರೆ ಅಯ್ಯೋ ಈ ಕಾಯಿಲೆ ಇದ್ದಿದ್ದೆ ಅಂತ ಅನ್ಕೊಳ್ಳೋದ್ರ ಬದಲು ಜೀಸಸ್ ಹೇಳ್ತಾ ಇರೋದು ರಿಪೇರಿ ಮಾಡಿದ್ರೆ ಇನ್ನು ಅರ್ಧ ಶತಮಾನ ಗ್ಯಾರಂಟಿ ಅಂತ. ಸೊ ಕೊನೆಯ ಇದಕ್ಕೆ ಬರುವ ಹೊತ್ತಿಗೆ ನಿಷ್ಕರುಣ ಗಡಿಯಾರ ಯಾರಿಗೂ ಕಾಯೋದಿಲ್ಲ, ಕಾಲ ಯಾರಿಗೂ ಕಾಯದೇ ಇಲ್ಲ. ಆದ್ರಿಂದ ಅದು 4 ದಾಟ್ತು, 5 ಮುಟ್ಟಿ ಮುಂದಕ್ಕೆ ಸಾಗುತ್ತಲಿದೆ. 60ರ ಹತ್ತಿರಕ್ಕೆ ಬಂದಿರುವ ಹೊತ್ತಿಗೆ ಸಂಜೆ ಬಾನಿನ ತುಂಬ ಹಗಲ ನೆನಪಿನ ಚಿತ್ರ, ಮನೆಯಂಗಳದ ಮೊಬ್ಬು ಬೆಳಕಿನ ನಡುವೆ ತಡವರಿಸುತ್ತಿವೆ ಕಣ್ಣು. ಸಂಜೆ ಬಾನಿನ ತುಂಬ, ಸಂಜೆಯ ಬದುಕಿನ ಸಂಜೆಯಲ್ಲಿ ಇರುವ ಹೊತ್ತಿಗೆ ಅವ್ರಿಗೇನ್ ಅನ್ಸಕ್ ಶುರು ಆಗತ್ತೆ, ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವರ ಬಾಲ್ಯದ ನೆನಪಾಗ್ತಾ ಹೋಗುತ್ತೆ, ಅವರ ಯೌವನದ ನೆನಪಾಗತ್ತೆ, ಅವರು ಕಂಡ ಸುಖ, ಅವರು ಅನುಭವಿಸಿದಂತ ದುಃಖ ದುರಂತ ಇದೆಲ್ಲ ಅದೇ ನೆನಪಾಗ್ತಿರತ್ತೆ. ಅಂದ್ರೆ ಮುಂದೆ ತನಗ್ ತುಂಬಾ ಸಮಯ ಉಳಿದಿಲ್ಲ ಅಂತ ಗೊತ್ತಿದೆ. ಅದರಿಂದ ಹಿಂದಿನದನ್ನೆಲ್ಲ ನಾವು ಮಾಡ್ಕೊಂಡು ಕೂತಿರ್ತೀವಲ್ಲ, ಏನು ಜಮಾ ಮಾಡ್ಕೊಂಡು ಎಷ್ಟು ಜಮಾ ಆಗಿದೆ, ಎಷ್ಟು ಖರ್ಚು ಮಾಡಿದ್ದೀನಿ, ನಾನ್ ಗಳಿಸಿದ್ದೇನು, ನಾನ್ ಕಳ್ಕೊಂಡಿದ್ದೇನು, ನಾನ್ ಪಡ್ಕೊಂಡಿದ್ದೇನು, ನಾನ್ ಕೊಟ್ಟಿದ್ದೇನು, ಇದೆಲ್ಲದ್ರ ಬಗ್ಗೆ ಒಂದು ಆತ್ಮವಿಮರ್ಶೆ ನನಗ್ ಬೇಕೋ ಬೇಡವೋ. ಆದ್ರೆ ಮನುಷ್ಯನ ಮನಸ್ಸು ಅದ್ರ ಕಡೆಗೆ ತುಡಿತಾನೇ ಇರುತ್ತೆ. ನೀವು ಲೋಕದ ಎದುರಿಗೆ ಏನ್ ಬೇಕಾದ್ರೂ ಬಣ್ಣ ಹಾಕೋಬಹುದು, ಸುಳ್ಳು ಹೇಳ್ಬೋದು, ವೇಷ ಹಾಕ್ಬೋದು, ಆದ್ರೆ ನನ್ನ ಅಂತರಂಗ ಹೇಳ್ತಾ ಇರುತ್ತೆ, ನೀನು ಅವ್ರ ಜೊತೆನಲ್ಲಿ ನಡ್ಕೊಂಡಿದ್ ತಪ್ಪು, ನೀನು ಹೀಗ್ ಮಾಡಿದ್ದು ಸರಿ, ಇದು ಒಳ್ಳೇದೇ ಆಯ್ತು ನೀನ್ ಮಾಡಿದ್ದು. ಅಂದ್ರೆ ತನ್ನ ಬಗೆಗೆ ತಾನೇ ಒಂದು ಹಿನ್ನೋಟದ ಚಿತ್ರವನ್ನ ರಚಿಸ್ಕೊಳ್ತಾ ಹೋಗುತ್ತೆ. ಸೊ ಆ ಸಂಜೆ ಬಾನಿನಲ್ಲಿ ನಾವು ಬರಿತಾ ಹೋಗೋದು ನಮ್ಮದೇ ಒಂದು ಚಿತ್ರ ಆಗಿರುತ್ತೆ. ಗೋಡೆ ಗಡಿಯಾರದಲ್ಲಿ ಗಂಟೆ ಹೊಡೆದಿದೆ 7, ಅದೋ ಕೇಳು. 70 ವರ್ಷನೂ ಆಗೋಯ್ತು, ಅದೋ ಕೇಳು. ಯಾರೋ ಬಡಿಯುತ್ತಿದ್ದಾರೆ ಬಾಗಿಲ ಹೊರಗೆ ಒಂದೇ ಸಮನೆ. ಏಳು, ಬಾಗಿಲನ್ನು ತೆರೆ, ಹೆದರದಿರು ಕೊನೆಗೆ. ಗೋಡೆ ಗಡಿಯಾರದಲ್ಲಿ ಗಂಟೆ ಹೊಡೆದಿದೆ. 70 ವರ್ಷ ಆಯ್ತು. 70 ವರ್ಷ ಆದ್ಮೇಲೂ ಸಾವಿಗೆ ಹೆದರ್ಬೇಕಾ? ಸಾವನ್ನ ನಾವು ಒಪ್ಕೋಬೇಕಾ? ಸಾವನ್ನ ಸ್ವಾಗತಿಸ್ಬೇಕಾ? ಸಾವಿಗೆ ಸಿದ್ಧರಾಗ್ಬೇಕಾ? ಎಲ್ಲ ಪ್ರಶ್ನೆಗಳು ಇಲ್ಲಿದ್ದಾವೆ. ಇಲ್ಲಿ ಈ ಕವಿ ಹೇಳ್ತಾ ಇರೋದು ಏನು ಅಂತಂದ್ರೆ, ಯಾರೋ ಬಡಿತಾ ಇದ್ದಾರೆ ಬಾಗಿಲ ಹೊರಗೆ. 70 ವರ್ಷ ಆಗೋ ಹೊತ್ತಿಗೆ ನಮಗ್ ಗೊತ್ತಿರುತ್ತೆ, ಎನಿ ಮೂಮೆಂಟ್ ಡೆತ್ ವಿಲ್ ಟಚ್ ಅಸ್. ಯಾವುದೇ ಗಳಿಗೆಯಲ್ಲಿ ಬಸವಣ್ಣ ಹೇಳ್ತಾರೆ, ಮೃತ್ಯು ಮುಟ್ಟದ ಮುನ್ನ ಸಾವು ಬಂದು ರಪ್ಪಂತ ಅಲ್ಲ, ಅದೊಂದು ಸಣ್ಣ ಒಂದು ಸ್ಪರ್ಶ ಸಾವು ಅಂತಂದ್ರೆ, ಅಷ್ಟೇ ಅಲ್ವಾ ಅದು? ಹಾಗಿರ್ತಾ ಯಾಕೆ ಹೆದರ್ಬೇಕು ನಾನು? ಇಷ್ಟು ದಿವ್ಸ ನಾವು ಈ 70 ವರ್ಷಗಳ ದೀರ್ಘವಾದ ಬದುಕನ್ನ ನಾನು ಅನುಭವಿಸಿದ್ದಾದ್ಮೇಲೆ ಹೋಗೋದಕ್ಕೆ ನಾವು ಮನಸ್ಥಿತಿಯನ್ನ ತಯಾರು ಮಾಡ್ಕೋಬೇಕು. ಸಂತೋಷ ಅಂತಲ್ಲ, ಆದ್ರೆ ಅದೊಂದು ವಾಸ್ತವ ಅಂತ ಆದಾಗ ಅದನ್ನ ಘನತೆಯಿಂದ ಒಪ್ಕೋಬೇಕು ಅನ್ನುವ ಒಂದು ಟೋನ್, ಒಂದು ಧ್ವನಿ ಈ ಕವಿತೆನಲ್ಲಿ ಇದೆ. ಹೆದರದಿರು ಕೊನೆಗೆ. ನಾವು ಹೆದರ್ಬೇಕಾಗೇ ಇಲ್ಲ. ಯಾಕೆ ಹೆದರ್ಬೇಕು? ಅದಕ್ಕೆ ಬಹಳ ತಮಾಷೆಯಾಗಿ ಹೇಳಿದ್ರು. ಬೇಂದ್ರೆ ಹೇಳುವ ಮಾತಿದ್ಯಲ್ಲ, ಸಾವಿನ ಬಗೆಗೆ ನನ್ಗೇನೂ ಭಯನೇ ಇಲ್ಲ ನೋಡಪ್ಪ ತಮ್ಮ ಅಂತ ಹೇಳ್ತಾರ ಅವ್ರು. ಯಾಕ ನನಗ್ ಭಯ ಇಲ್ಲ ಅಂದ್ರ, ನಾ ಇರೋತನ ಸಾವು ಬರಂಗಿಲ್ಲ, ಸಾವು ಬಂದಾಗ ನಾ ಇರಂಗಿಲ್ಲ. ಅದು ಒಂಚೂರು ಫನ್ನಿಯಾಗಿ ಕಂಡ್ರು ಕೂಡ ತುಂಬಾ ಸರಿಯಾದ ಒಂದ್ ಮಾತಲ್ವಾ ಅದು? ಎಷ್ಟು ಅನಗತ್ಯವಾದ ಒಂದ್ ಭಯ ನಮ್ಗಿರುತ್ತೆ ಸಾವಿನ ಬಗೆಗೆ ಅಂತಂದ್ರೆ, ಸಾವು 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 ಸಾವು. ಆದ್ರೆ ಹುಟ್ಟು ಎಷ್ಟು ಸಹಜವೋ ಹಾಗೆ ಸಾವನ್ನು ನಾವು ಅಷ್ಟೇ ಸಹಜವಾಗಿ ತಗೋಬೇಕಲ್ವಾ? ಅಷ್ಟೇ ಘನತೆಯಿಂದ. ಸಾವನ್ನ ಘನತೆಯಿಂದ ಒಪ್ಕೊಳ್ಳೋದಿದ್ಯಲ್ಲ, ಅದು ನಾವು ಬದುಕಿಗೆ ತೋರಿಸುವ ಗೌರವ ಅನ್ನೋದು ಈ ಕವಿತೆಯ ಧ್ವನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾವು ಅನ್ನೋದು ಒಂದ್ ಮುಕ್ತಾಯ ಅಂತಲ್ಲ. ಸಾವು ಅನ್ನೋದು ಮುಗ್ದೋಯ್ತಲ್ಲ, ಅಯ್ಯೋ ಸತ್ತೋ, ನೋ. ಯು ರಿಮೆಂಬರ್ ಪ್ರಭುಶಂಕರ್ ಅವರು, ಅವರ ಶ್ರೀಮತಿಯವರು ಶಾಂತಿಯವರು ಕ್ಯಾನ್ಸರ್ನಿಂದ ಬಳಲಿ ತೀರ್ಕೊಂಡಾಗ ಅವ್ರನ್ನ ನೋಡಕ್ ಹೋದವ್ರಿಗೆಲ್ಲ ಸಿಹಿ ಕೊಡ್ತಾರೆ ಪ್ರಭುಶಂಕರ್. ಅವ್ರು ಹೇಳೋದು ಏನು ಅಂದ್ರೆ, ನಾನು ಈ ಸಾವನ್ನ ಸ್ವೀಕರಿಸ್ತೀನಿ, ಒಪ್ಕೋತೀನಿ, ಸಂತೋಷದಿಂದ ಒಪ್ಕೋತಿದ್ದೀನಿ. ಯಾಕೆ ಅಂತಂದ್ರೆ ನೋವಿನಿಂದ ಶಾಂತಿ ಅವರಿಗೆ ಮುಕ್ತಿ ಸಿಕ್ಕಿದ್ಯಲ್ಲ. ನಾನು ಅಷ್ಟು ಪ್ರೀತಿಸಿದ ಆ ಜೀವಕ್ಕೆ ಇವತ್ತು ನೋವಿನಿಂದ ಮುಕ್ತಿ ಸಿಕ್ಕಿದೆ ಅನ್ನೋದಾದ್ರೆ ಇಟ್ಸ್ ಅ ಮೂಮೆಂಟ್ ಆಫ್ ಸೆಲೆಬ್ರೇಷನ್ ಅಂತ ಅವ್ರು ಹೇಳ್ತಾರೆ.
ಅಲ್ವಾ? ಅಂದ್ರೆ ಅದು ಎಲ್ರಿಗೂ ಸಾಧ್ಯ ಆಗದೆ ಹೋಗ್ಬೋದು, ಆದ್ರೆ ಕೊನೆ ಪಕ್ಷ ಎಷ್ಟು ಡಿಗ್ನಿಟಿಯಿಂದ ನಾವು ಸಾವನ್ನ ಒಪ್ಕೊಳ್ಬೇಕು ಅಂತಂದ್ರೆ, ಬದುಕಿಗೆ ನಾವು ಹೇಳ್ಬೇಕು. ಬದುಕಿಗೆ ಕೊಡುವ ಉತ್ತರ ಏನು ಅಂತಂದ್ರೆ, ಥ್ಯಾಂಕ್ ಯು ಲೈಫ್, ಯು ಗೇವ್ ಮಿ ಆಪರ್ಚುನಿಟಿ. ನೀನು ನನ್ಗೊಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದೆ ಬದುಕೋದಿಕ್ಕೆ. 70 ವರ್ಷದ ಘನವಾದ ಬದುಕನ್ನು ನಡೆಸಿದ್ದೀನಿ. ನಾವ್ ಐ ಆಮ್ ರೆಡಿ ಟು ಗೋ. ಈಗ ನಾನು ಹೊರಡೋದಕ್ಕೆ ಸಿದ್ಧವಾಗಿದ್ದೀನಿ, ಸಿದ್ಧವಾಗಬೇಕು. ಅಲ್ವಾ? ಸಾವು ಅಂದ್ ಕೂಡ್ಲೆ ಹೆದರಿ ಕಂಗಾಲಾಗಿ, ನೋ, ಸಾವು ಅನ್ನೋದು ಬದುಕಿನ ಒಂದು ಘನವಾದ ಸಂಗತಿ. ಯಾಕೆ ಅಂತಂದ್ರೆ ಆ ವೃದ್ಧಾಪ್ಯದಲ್ಲಿ ಎಷ್ಟು ಒದ್ದಾಡ್ತಾ ನರಳಾಡ್ತಾ, ಏನು, ಹಪಹಪಿಸ್ತಾ, ಅಯ್ಯೋ ನಂಗೆ ಅದು ಬೇಕು, ನಂಗೆ ಇನ್ನೂ ಇದು ಬೇಕು, ಅದ್ರ ಇವ್ರು ಸರಿಯಾಗಿ ನೋಡ್ಕೊಳಲ್ಲ, ಇವ್ರು ನೀರ್ ಕೊಡ್ಲಿಲ್ಲ, ಇವ್ರು ಚಾ ಕೊಡ್ಲಿಲ್ಲ, ನೋ ನೋ. ಕೊನೆಗೂ ಏಕಾಂಗಿಯಾಗಿ ಬಂದ ನಾವು ಏಕಾಂಗಿಯಾಗಿ ಹೋಗ್ಬೇಕು ಅನ್ನುವ ಹೊತ್ನಲ್ಲಿ ಅದಕ್ಕೆ ನಾವು ತಯಾರಾಗಿರ್ಬೇಕಲ್ಲ. ಆ ಮಗು ಎಷ್ಟು ಮುಗ್ಧತೆಯಲ್ಲಿ ಬಂತು ಈ ಲೋಕಕ್ಕೆ, ಬಂದಾಗ ಅದೆಷ್ಟು ಸಂಭ್ರಮವನ್ನು ತಂದಿತ್ತು. ಹಾಗೆ ಹೋಗುವಾಗ ನಾನು ಅಂತ ಒಂದು ಶಾಂತಿಯನ್ನು ಇಟ್ಕೊಂಡಿರ್ಬೇಕಲ್ಲ ಮನಸ್ಸಿನಲ್ಲಿ. ಅಂತ ಒಂದು ಚಂದವಾದ ಒಂದು ಏನ್ ಕರಿಬೇಕು, ಒಂದು ಪ್ರಬುದ್ಧತೆಯಲ್ಲಿ ನಾನು ಸಾವನ್ನ ಒಪ್ಕೋಬೇಕು ಅಂತ ಈ ಕವಿತೆ ಹೇಳ್ತಾ ಇದೆ. ಸೊ ಬಹಳ ಜೀವಪರವಾದ ಒಂದು ಕವಿತೆ ಇದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಅಷ್ಟು ಸಮಯನೂ ನಾನೇ ತಗೊಂಡ್ಬಿಟ್ಟಿದ್ದೀನಿ ಅಂತ ಕಾಣಿಸುತ್ತೆ. ಇಂಥ ಒಂದು ಅವಕಾಶಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಏನಾದ್ರೂ ಪ್ರಶ್ನೆಗಳಿದ್ರೆ, ಸಮಯ ಇದ್ರೆ ನಾವು ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಈಗ ಚರ್ಚೆಯನ್ನ ಎತ್ಕೊಳ್ಳೋಣ ಮ್ಯಾಮ್. ಒಂದಿಷ್ಟು ಪ್ರಶ್ನೆಗಳು ಬಂದಿವೆ ಮ್ಯಾಮ್ ಚಾಟ್ ಬಾಕ್ಸ್ ಅಲ್ಲಿ, ಅವುಗಳನ್ನ ನೋಡೋಣ ಮ್ಯಾಮ್. ಮ್ಯಾಮ್ ರಾಚು ಕೊಪ್ಪ ಅನ್ನೋರು ಒಂದು ಪ್ರಶ್ನೆ ಕೇಳಿದಾರೆ ಮ್ಯಾಮ್. ಗಡಿಯಾರವನ್ನ ಪ್ರತಿಮೆಯಾಗಿಟ್ಟುಕೊಂಡು ಅದನ್ನು ನಿಷ್ಕರುಣ ಎಂದು ಏಕೆ ಹೇಳಿರಬಹುದು ಅಂತೇಳಿ ಮ್ಯಾಮ್. ಮ್ಯಾಮ್ ನಿಮ್ ಕಡೆಯಿಂದ ಕೇಳಿಸ್ತಾ ಇಲ್ಲ ಮ್ಯಾಮ್. ಯಾಕೆ ಅಂತಂದ್ರೆ ಕಾಲ ಅದು ಭಾವನೆಗಳನ್ನ ಇಟ್ಕೊಂಡಿರೋಕ್ ಸಾಧ್ಯ ಇಲ್ಲ ಅಲ್ವಾ? ಕಾಲಕ್ಕೆ ಭಾವನೆಗಳು ಹೇಗಿರೋದಕ್ ಸಾಧ್ಯ? ಕಾಲ ಅನ್ನೋದು ತನ್ನ ಕರ್ತವ್ಯವನ್ನ ನಿಭಾಯಿಸ್ಕೊಂಡು ಹೋಗುತ್ತಲ್ವಾ? ಇವಾಗ ನನಗೆ ಕಾಲೇಜ್ಗೆ ಹೋಗೋದಕ್ಕೆ ಲೇಟ್ ಆಗಿದೆ ಅಂತಾದ್ರೆ ಗಡಿಯಾರ 8 ಗಂಟೆ ತೋರಿಸ್ತಾ ಇದೆ. ನಾನು ಆ ಗಡಿಯಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಪ್ಲೀಸ್ ಇವತ್ ನನ್ಗೋಸ್ಕರ ಅರ್ಧ ಗಂಟೆ ಹಿಂದಕ್ಕೆ ಹೋಗು ಅಂತ ಹೇಳಕ್ ಆಗಲ್ಲ ಅಲ್ವಾ? ಆದ್ರಿಂದ ಅದು ನಿಷ್ಕರುಣಿ, ನಮಗೆ ಅದು ನಿಷ್ಕರುಣಿ ಅಂತ ಅನ್ಸುತ್ತೆ. ಕಾಲ ತನ್ನಷ್ಟಕ್ಕೆ ತಾನು ನಿಷ್ಕರುಣಿ ಅಲ್ಲ, ಆದ್ರೆ ನಮಗೆ ಅದು ನಿಷ್ಕರುಣಿ ಅಂತ ಅನಿಸ್ತಿರುತ್ತೆ ಅಲ್ವಾ? ನಮಗೆ ಇವಾಗ ನನ್ಗೆ 58 ವರ್ಷ ಅಂತಂದ್ರೆ ನನ್ಗೇನ್ ಅನಿಸ್ತದೆ, ಅಯ್ಯೋ ಈ ಕಾಲ ಎಷ್ಟು ನಿಷ್ಕರುಣಿ ಅಲ್ಲ, ನನ್ಗೆ ಇಷ್ಟು ಬೇಗ 58 ವರ್ಷ ಆಗೋಯ್ತಾ ಅಂತ ಅನ್ಕೊಳ್ಳೋದಿದ್ಯಲ್ಲ, ಅದು ನನ್ನ ಅಭಿಪ್ರಾಯ. ಕಾಲಕ್ಕೆ ಎಲ್ಲರೂ ಒಂದೇ ಅಲ್ವಾ? ಅದಕ್ಕೆ ನಾವು ಹೇಳೋದು ಟೈಮ್ ಇಸ್ ದ ಲೆವೆಲ್ಲರ್ ಅಂತ. ಕಾಲ ಅನ್ನೋದು ಎಲ್ಲವರನ್ನು ಸಮಾನವಾಗಿ ನೋಡುತ್ತೆ. ಅದು ನಮಗದ್ ನಿಷ್ಕರುಣಿಯಾಗಿ ಕಾಣಿಸುತ್ತೆ, ಕಾಲಕ್ಕೆ ಅದು ಸಹಜವಾಗಿ ಅನ್ಸುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಲ್ಲಿ ಕೃಪರಾಜ್ ಅವರು ಒಂದು ಪ್ರಶ್ನೆ ಕೇಳಿದಾರೆ ಮ್ಯಾಮ್. ಕವಿ 10 ದಿಕ್ಕುಗಳ ಕುರಿತು ಹೇಳುತ್ತಾರೆ, ಉಳಿದ ಇನ್ನೆರಡು ದಿಕ್ಕುಗಳಾವು ಎಂಬುದು ಗೊತ್ತಾಗುತ್ತಿಲ್ಲ, ವಿವರಿಸಿ ಮ್ಯಾಮ್ ಅಂತೇಳಿ. ಏನು 10 ದಿಕ್ಕುಗಳ ಬಗೆಗೆ ಹೇಳ್ತಾರೆ? ಹೇಳ್ತಾರೆ, ಉಳಿದ ಇನ್ನೆರಡು ದಿಕ್ಕುಗಳಾವು ಎಂಬುದು ಗೊತ್ತಾಗುತ್ತಿಲ್ಲ, ವಿವರಿಸಿ ಮೇಡಮ್ ಅಂತ ಕೇಳಿದಾರೆ ಮ್ಯಾಮ್. ಆ ದಿಕ್ಕುಗಳು ಅದು ಎಲ್ಲಾದ್ರ ಬಗೆಗೂ ಅವ್ರು ಹೇಳ್ಬೇಕು ಅಂತ ನಾವ್ ಅನ್ಕೋಬೇಕಾಗಿಲ್ವಲ್ಲ. ದಿಕ್ಕುಗಳು ಇಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್ ಹಿಯರ್. ಅಂದ್ರೆ ಇಲ್ಲಿ ಬದುಕಿನ ದಿಕ್ಕುಗಳ ಬಗ್ಗೆ ಅವ್ರು ಮಾತಾಡ್ತಿದಾರೆ ಹೊರತು ನಾವು ತಿಳ್ಕೊಂಡಿರುವ ಆ 18 ದಿಕ್ಕುಗಳು ಅದ್ರ ಬಗೆಗೆ ಅಲ್ವೇ ಅಲ್ಲ. ದಿಕ್ಕು ಅನ್ನೋದು ಕೂಡ ಇಲ್ಲೊಂದು ಮೆಟಫರ್. ಆದ್ರಿಂದ ಎಲ್ಲವನ್ನೂ ವಿವರಿಸುವ ಒಬ್ಬ ಏನ್ ಕರಿಬೇಕು, ಒಬ್ಬ ವ್ಯಾಖ್ಯಾನಕಾರ ಅಲ್ಲ ಇಲ್ಲಿ ಒಬ್ಬ ಕವಿಯಾದವನ್ಗೆ ಯಾವುದನ್ನು ಮುರಿದು ಕಟ್ಟುವ ಒಂದು ಹಕ್ಕು, ಅವಕಾಶ, ಶಕ್ತಿ ಎಲ್ಲವೂ ಇರುತ್ತಲ್ವಾ? ಹಾಗೆ ಇಲ್ಲ ಅವ್ರು ಅದನ್ನ ತಗೊಂಡಿದಾರೆಯೇ ಹೊರತು ಅದನ್ನ ನಾವು ಏನದು ವಾಟ್ ಇಸ್ ದಟ್ ನೀವು ಹೇಳುವ ಹಾಗೆ ಇವಾಗ ಷಡ್ರಸ ಅಂತ ಅವ್ರು ಹೇಳ್ತಾ ಇದ್ದಾರೆ, 4ರದ್ದು ಹೇಳಿದ್ದಾರೆ, ಇನ್ನೆರಡರದ್ದು ಹೇಳಿಲ್ಲ. ನಾವು ಹಾಗೆ ಕೇಳಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಸರಿ ಮ್ಯಾಮ್, ಇನ್ನೊಂದು ಪ್ರಶ್ನೆ ಇದೆ. ಕವಿತೆಯ ಕೊನೆಯ ಸಾಲುಗಳು ಭಯದ ವಾತಾವರಣ ಸೃಷ್ಟಿ ಕವಿತೆ ಅಸಂಗತದ ಮಾರ್ಗ ತೋರುತ್ತದೆಯೇ ಅಂತೇಳಿ.
ಖಂಡಿತ ಅಸಂಗತದ ಮಾರ್ಗವನ್ನು ತೋರಿಸ್ತಾ ಇಲ್ಲ. ಇದು ಅತ್ಯಂತ ಪ್ರಾಯೋಗಿಕವಾದ ಮಾರ್ಗವನ್ನ ಅದು ಹೇಳ್ತಾ ಇದೆ. ಅಸಂಗತ ಅಲ್ವೇ ಇಲ್ಲ. ಅಸಂಗತ ಅನ್ನೋದು ಯಾವುದು ಅಂತಂದ್ರೆ ಯಾವ್ದ್ರ ಜೊತೆನಲ್ಲಿ ನಮ್ಗೆ ರಿಲೇಟ್ ಮಾಡ್ಕೊಳಕ್ ಆಗತ್ತಿಲ್ವೋ ಆದ್ರೆ ಅದು ಸತ್ಯ ಆಗಿರುತ್ತೋ ಅದು. ಆದ್ರೆ ಸಾವಿನ ಜೊತೆನಲ್ಲಿ ವಿ ಕ್ಯಾನ್ ಆಲ್ವೇಸ್ ರಿಲೇಟ್ ಅಲ್ವಾ? ಯಾಕೆ ಅಂತಂದ್ರೆ ನಾನು ಎಲ್ಲರೂ ಸಾವು ನೋಡಿದ್ದೀನಿ, ಸಾವಿನ ಬಗ್ಗೆ ಓದಿದ್ದೀನಿ, ಕೇಳಿದ್ದೀನಿ. ಸೊ ಇವಾಗ ನನ್ನ ಎದುರಿಗಿರುವ ಪ್ರಶ್ನೆ ಏನು ಅಂದ್ರೆ ಐ ನೀಡ್ ಟು ಕನೆಕ್ಟ್ ಡೆತ್ ವಿತ್ ಮೈ ಸೆಲ್ಫ್. ನನ್ ಜೊತೆಲಿ ನಾನು ಸಾವನ್ನ ಸಂಬಂಧ ಕಟ್ಕೊಳ್ಬೇಕಲ್ವಾ? ಅದಕ್ ನಾವ್ ಹೆದರ್ಕೋತೀವಿ ಅಲ್ವಾ? ಅದಕ್ಕೆ ಒಬ್ಬ ಮನೋವಿಜ್ಞಾನಿ ಹೇಳ್ತಾನೆ, ಯಾರಾದ್ರೂ ನಮಗ್ ಬೇಕಾದವ್ರು ತೀರ್ಕೊಂಡಾಗ ನಾವು ಅಳ್ತಾ ಇರ್ತೀವಲ್ಲ, ತುಂಬಾ ಅಳ್ತಿರ್ತೀವಲ್ಲ, ಅದಕ್ಕೆ ಆ ಮನೋವಿಜ್ಞಾನಿ ಏನ್ ಹೇಳ್ತಾನಂದ್ರೆ ನೀವು 20% ಮಾತ್ರ ಅವ್ರ ಸಲುವಾಗಿ ಅಳ್ತಿರ್ತಾರೆ, ಇನ್ 80% ನಿಮ್ ಸಲುವಾಗಿ ಅಳ್ತಿರ್ತಾರೆ. ಯಾಕೆ ಅಂತಂದ್ರೆ ಇವತ್ತೆಲ್ಲ ನಾಳೆ ಆ ಸಾವು ನನಗ್ ಬರಬಹುದು ಅನ್ನುವ ಭಯ ನಿಮ್ಮನ್ ಕಾಡ್ತಿರುತ್ತೆ ಅಂತ ಹೇಳ್ತಾನೆ. ಅದರಿಂದ ಇಲ್ಲಿ ಅಸಂಗತ, ಅಲ್ಲಿ ಅದು ಅಮೂರ್ತ ಅಂತ ಬೇಕಾದ್ರೆ ಕರಿಬಹುದು, ಬೇರೆಯವ್ರ ಸಾವಿಗೆ ನಾವು ಅಳ್ತಾ ಇರ್ಬೇಕಾದ್ರೆ. ಆದ್ರೆ ವೆನ್ ಐ ಆಮ್ ಅಟ್ ದ ಏಜ್ ಆಫ್ 70, ನನಗೆ 70ರ ವಯಸ್ಸಾಗಿದೆ ಎನ್ನುವ ಹೊತ್ತಿಗೆ ನಾನ್ ಸಾವಿನ ಜೊತೆನಲ್ಲಿ ಮಾತಾಡ್ಬೇಕಲ್ಲ, ಸಾವಿನ ಜೊತೆನಲ್ಲಿ ಒಂದ್ ಸಂಬಂಧ ಕಟ್ಕೋಬೇಕಲ್ಲ. ಆಯ್ತಪ್ಪ ನೀ ಯಾವತ್ ಬರ್ತಿ ನೋಡು ಅಂತ ಕೇಳ್ಬೇಕಲ್ಲ ನಾನು. ಅದನ್ನೇ ಅವ್ರು ಹೇಳ್ತಾ ಇರೋದು. ಏಳು ಬಾಗಿಲು ತೆರೆ, ಹೆದರದಿರು ಕೊನೆಗೆ, ನೀನ್ ತಯಾರು ಮಾಡ್ಕೋ. ಕೊನೆಗೂ ನನ್ ಸಾವು ನನ್ನದೇ ಅಲ್ಲ, ನನ್ ಬದುಕು ಹೇಗೆ ನನ್ನದೇನೋ ಹಾಗೆ ನನ್ ಸಾವು ಕೂಡ ನನ್ನದೇನೆ. ಅದ್ರಲ್ಲಿ ಯಾವ ಅಬ್ಸ್ಟ್ರಾಕ್ಟ್ ಆದ ಅಂಶವೂ ಇಲ್ಲ. ಸಾವು ನನ್ ಕಣ್ಣಿಗೆ ಕಾಣದೇ ಇರಬಹುದು, ಬಟ್ ಇಟ್ ಈಸ್ ವೆರಿ ಮಚ್ ದೇರ್. ಅದ್ರಿಂದಲೇ ಸಾವನ್ನ ಯಾವಾಗ್ಲೂ ನೆರಳಿಗೆ ಹೋಲಿಸ್ತಾರಲ್ವಾ, ಅದ್ ಯಾವಾಗ್ಲೂ ಇರುತ್ತೆ ನಮ್ ಜೊತೆನಲ್ಲಿ. ಯಾವಾಗ ಬರುತ್ತೆ ಸಾವು ಅಂತ ಗೊತ್ತಿಲ್ಲ ನನ್ಗೆ, ಆದ್ರೆ ಯಾವಾಗ ಸಾವು ಬಂದ್ರುನು ಆಯ್ತಪ್ಪ ಬರ್ಲಿ ಬಿಡು ನಾನ್ ತಯಾರಿದ್ದೀನಿ ಅನ್ನುವ ಒಂದು ಮನಸ್ಥಿತಿಯನ್ನ ನಾವು ಕಟ್ಕೋಬೇಕು. ಕೊನೆನಲ್ಲಾದ್ರೂ ನೀವು 20ನೇ ವಯಸ್ಸಿನಲ್ಲಿ ಅಂತ ಮನಸ್ಥಿತಿಯನ್ನ ಕಟ್ಕೊಳಕ್ ಆಗಲ್ಲ. ಆದ್ರೆ ದ ಏಜ್ ಆಫ್ 70, 70ರ ವಯಸ್ಸಿನಲ್ಲಿ ನಾವು ಆಗ್ಲೂ ನಮ್ಮ ಮನಸ್ಸಿಗೆ ಅದಕ್ಕೊಂದು ತಯಾರಿ ಬರದೇ ಹೋದ್ರೆ ನಾವು ಬದುಕಿಗೆ ತೋರಿಸುವ ಅಗೌರವ ಆಗಿರುತ್ತೆ ಅಂತ ಕವಿ ಹೇಳ್ತಾ ಇರುವ ಹಾಗೆ ಅನ್ಸುತ್ತೆ ನಂಗೆ. ಮೇಡಮ್, ಸಾವು ಒಂದು ಅಸಂಗತದ ಮಾದರಿ ಅಲ್ವೇ? ಸಾವಿನ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾದ್ರೆ ಯಾಕೆ ಅಸಂಗತ? ಸಾವು ಅಸಂಗತ ಅಲ್ಲೇ ಅಲ್ಲ, ಅದರಷ್ಟು ಸಂಗತವಾದದ್ದು ಇನ್ಯಾವುದೂ ಇಲ್ಲ. ಜೀವನದಲ್ಲಿ ಅತ್ಯಂತ ಸಂಗತವಾದ ಸತ್ಯ ಯಾವುದು ಅಂತಂದ್ರೆ ಸಾವೇ ಅಲ್ವಾ? ನಮಗೆ ನಾವ್ ಎಷ್ಟ್ ದಿನ ಬದುಕಿರ್ತೀವಿ ಅನ್ನೋದು ಗೊತ್ತಿಲ್ಲ, ಆದ್ರೆ ಸತ್ತೇ ಸಾಯ್ತೀವಿ ಅನ್ನೋದು ಗೊತ್ತಿರುತ್ತಲ್ವಾ? ಅದು ಯಾವಾಗ, ಏಕೆ, ಹೇಗೆ ಸಂಭವಿಸ್ತ ಅನ್ನೋದೇ ಅಸಂಗತ ಇಲ್ಲ. ಅದು ಅಸಂಗತ ಆಗ್ಬೇಕಾಗಿಲ್ಲ. ಯಾವ್ದೋ ಒಂದ್ ಗಳಿಗೆನಲ್ಲಿ ಬರುತ್ತೆ ಅದು, ಆದ್ರೆ ಬರುತ್ತೆ ಅನ್ನೋದು ಸತ್ಯ ಅಲ್ವಾ? ಅದರಿಂದ ಅದು ಅಸಂಗತ ಅಲ್ಲ. ಓಕೆ ಮೇಡಮ್, ಧನ್ಯವಾದ. ಮೇಡಮ್, ಕೋಡಿಮಠ ಸರ್ ಒಂದು ಪ್ರಶ್ನೆ ಕೇಳಿದ್ದಾರೆ ಮೇಡಮ್. ಈ ಕವನ ಕಾಲದ ತಾತ್ವಿಕತೆಯನ್ನು ಕಟ್ಟಿಕೊಡುತ್ತಿದೆಯೇ? ಇದರಲ್ಲಿ ಭೂತ ಭವಿಷ್ಯ ಎಂಬುದನ್ನು ಒಡೆದು ಇಲ್ಲವೇ ಬೇರೆ ಮಾಡಿ ನೋಡುವುದರ ಬಗೆಗೆ ಏನಾದ್ರೂ ತಿಳುವಳಿಕೆ ಕೊಡುತ್ತಿದೆಯೇ ಅಂತ ಕೇಳಿದ್ದಾರೆ ಮೇಡಮ್. ಕಾಲದ ತಾತ್ವಿಕತೆಯನ್ನು ಇದು ಖಂಡಿತ ಕಟ್ಕೊಡ್ತಾ ಇದೆ, ಅನುಮಾನವೇ ಇಲ್ಲ. ಇದು ಕಾಲದ ತಾತ್ವಿಕತೆಯನ್ನ ಕುರಿತ ಮತ್ತು ಕಾಲದ ತಾತ್ವಿಕತೆಯನ್ನು, ಬದುಕಿನ ತಾತ್ವಿಕತೆಯನ್ನು, ಬದುಕಿನ ಅರ್ಥಪೂರ್ಣತೆಯನ್ನು, ಬದುಕಿನ ಮೀಮಾಂಸೆಯನ್ನು ಎಲ್ಲವನ್ನೂ ಒಟ್ಟುಗೂಡಿಸಿರುವ ಒಂದು ಕವಿತೆ ಇದು. ಆದ್ರೆ ಇಲ್ಲಿ ಭೂತ ಭವಿಷ್ಯತ್ತುಗಳ ಒಂದು ಏನದು ಪ್ರಶ್ನೆ ಬರುತ್ತೆ ನನಗನ್ಸುದಿಲ್ಲ. ಸಂಜೆ ಬಾನಿನ ತುಂಬಾ ಹಗಲ ನೆನಪಿನ ಚಿತ್ರ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ಅಷ್ಟು ನಿರ್ದಿಷ್ಟವಾಗಿ ಭೂತ ಅಂತ ನಾನು ಹೇಳಕ್ಕೆ ಹಿಂಜರಿತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಭೂತ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನದೇ ಬದುಕಿನ ಒಂದು ಹಿನ್ನೋಟ ಮಾತ್ರ ಇದು ಅಲ್ವಾ? ತಾನು ಹೀಗೆ ಸಾಯಂಕಾಲದ ಹೊತ್ತು ಕೂತ್ಕೊಂಡು ನಾನು ಕಾಲೇಜ್ ಓದುವಾಗ ಹೇಗಿದ್ದೆ, ಮದ್ವೆ ಮಾಡ್ಕೊಂಡ್ಮೇಲೆ ಏನಾಯ್ತು, ಸಂಸಾರ ಬಂದ್ಮೇಲೆ ಏನಾಯ್ತು, ಸಂಸಾರ ಇವಾಗ ಕೊನೆಯಲ್ಲಿ ಹೇಳ್ತಾರಲ್ವಾ, ಇವಾಗ ಗೂಡೆಲ್ಲ ಖಾಲಿಯಾಗಿ ಹೋಗಿದೆ, ಮಕ್ಳು ಅವ್ರವ್ರ ದಾರಿ ನೋಡ್ಕೊಂಡು ಹೊರಟಿದ್ದಾರೆ. ಸೊ ನನ್ ಬದುಕನ್ನ ನಾನೇ ಒಂದು ನರೇಶನ್ ಕೊಟ್ಕೊಂಡ್ರೆ, ನನ್ ಬದುಕಿಗೆ ನಾನೇ ಒಂದು ಮಾರ್ಕ್ಸ್ ಕಾರ್ಡ್, ನನ್ ಬದುಕಿಗೆ ನಾನೇ ಒಂದು ಏನ್ ಕರಿತೀವಲ್ಲ ನಾವು, ಆ ಮಕ್ಳಿಗೆ ತಗೊಂಡ್ ಬರ್ತಾರಲ್ವಾ, ಆ ಮಕ್ಕಳದ್ದು ಒಂದು ಕಾರ್ಡ್ ಇರುತ್ತೆ ನೋಡಿ, ಇದ್ರಲ್ಲಿ ಇಷ್ಟು ಮಾರ್ಕ್ಸ್, ಇದ್ರಲ್ಲಿ ಪಾಸು, ಇದ್ರಲ್ಲಿ ಫೇಲು, ಇದೆಲ್ಲ ಒಂದ್ ಇರುತ್ತಲ್ಲ ರಿಪೋರ್ಟ್ ಕಾರ್ಡು. ತನ್ನದೇ ಆದ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಬದುಕಿನ ಕೊನೆಗಾಲದಲ್ಲಿ ತಯಾರು ಮಾಡ್ಕೋತಾರಲ್ಲ, ಆ ರಿಪೋರ್ಟ್ ಕಾರ್ಡಿನ ಚಿತ್ರ ಇದು. ಮತ್ತು ಭವಿಷ್ಯದ ಬಗೆಗೆ ಇದು ತುಂಬಾ ಏನದು ಮಾತುಗಳನ್ನ ಆಡುತ್ತೆ ನನ್ಗೆ ಅನ್ಸಲ್ಲ. ಭವಿಷ್ಯದ ಬಗೆಗೆ ಬರುವ ರೆಫರೆನ್ಸ್ ಎಲ್ಲಿ ಬರುತ್ತೆ ಅಂತಂದ್ರೆ, ನಾವು ಯೌವನದಲ್ಲಿದ್ದಾಗ ನಾವು ನಮ್ಮ ಬದುಕನ್ನ, ನಮ್ಮ ಭವಿಷ್ಯದ ಬದುಕನ್ನ ಹೀಗೆ ಕಟ್ಕೋಬೇಕು ಅಂತ ಅನ್ಕೊಳ್ತೀವಿ, ಒಂದ್ ಮೆರವಣಿಗೆ ಮಾಡ್ಕೋತೀವಿ, ನಕ್ಷತ್ರಗಳಿಗೆ ಹಗ್ಗ ಕಟ್ಟಿ ಒಂದು ಉಯ್ಯಾಲೆನಲ್ಲಿ, ಅದು
ಹೆಚ್ಚು ಕಡಿಮೆ ಗಂಡು ಹೆಣ್ಣಿನ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಸುತ್ತೆ ಹೊರತು ಅದು ಭವಿಷ್ಯಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಅಂತ ನನ್ಗನ್ಸಲ್ಲ. ಇಲ್ಲಿ ಭೂತ ಭವಿಷ್ಯ ಅಲ್ಲ, ಇದು ನಿಜ ಹೇಳ್ಬೇಕಂದ್ರೆ ಈ ಕವಿತೆ ವರ್ತಮಾನದ ಕವಿತೆ. ಯಾಕೆ ವರ್ತಮಾನದ ಕವಿತೆ ಅಂತ ಕರಿತೀನಿ ಇದನ್ನ ನಾನು ಅಂತಂದ್ರೆ, ಎಲ್ಲವನ್ನೂ ಅವರು ಆ ಗಳಿಗೆಯಲ್ಲಿ ನಮ್ಗೇನ್ ಸಿಗುತ್ತೋ ಅದನ್ನ ನಾವು ಪಡ್ಕೊಳ್ಳೋದ್ರ ಬಗ್ಗೆ ಒಂದ್ ಸಂತೋಷ ಇರ್ಬೇಕು, ಒಂದ್ ಸಂತೃಪ್ತಿ ಇರ್ಬೇಕು ಅನ್ನೋದನ್ನೇ ಇದು ಹೇಳ್ತಾ ಹೋಗುತ್ತೆ. ಇದು ಈ ಕಾಲ ಈ ಗಳಿಗೆ ಮಾತ್ರ ನಿಜ ಅನ್ನೋದನ್ನ ಅದು ಹೇಳುತ್ತೆ. ಯಾವ್ದನ್ನ ಅಲ್ಲಮ್ಮ ನಿಂದ ಹೆಜ್ಜೆ ಅಂತ ಹೇಳ್ತಾನೋ ಆ ನಿಂದ ಹೆಜ್ಜೆಯ ಕವಿತೆ ಇದು. ಬಾಲ್ಯದಲ್ಲಿ ನಾನು ಹಾಗೆ ಮುಗ್ಧವಾಗಿದ್ದೆ, ನಮ್ಮಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಅಷ್ಟು ಸುರಕ್ಷತೆಯ ಭಾವವನ್ನು ನಮ್ಮಮ್ಮ ಕೊಟ್ಲು. ಆಮೇಲೆ ನಾನು ಯೌವನದಲ್ಲಿ ಒಂದು ಬಹಳ ಸುಂದರವಾದ ಒಂದು ದಾಂಪತ್ಯವನ್ನ ಕಂಡೆ ನಾನು. ಆದ್ರೆ ಹೀಗೆ ಕೊನೆಗೆ ಬರುವ ಹೊತ್ತಿಗೆ ಮತ್ತೆ ನಾನು ಏಕಾಂಗಿ. ಅದನ್ನ ಈ ವರ್ತಮಾನದಲ್ಲಿ ನಾನು ಎದುರಿಸ್ಬೇಕು ಅಂತಲೇ ಅದು ಹೇಳುತ್ತೆ ಹೊರತು ನನಗೆ ಇದು ಭೂತ ಮತ್ತು ಭವಿಷ್ಯತ್ತುಗಳ ಒಂದು ವ್ಯಾಖ್ಯಾನವಾಗಿ ಕವಿತೆ ಕಾಣಿಸೋದಿಲ್ಲ ನಿಜ ಅಂದ್ರೆ. ಥ್ಯಾಂಕ್ ಯು ಮೇಡಮ್. ಕವಿತಾ ಎಮ್ಮನ್ ಅನ್ನುವಂಥವರು ಮೇಲಿನ ಆಕಾಶ ಮತ್ತು ಕೆಳಗಿನ ಪಾತಾಳ ಉಳಿದೆರಡು ದಿಕ್ಕುಗಳು ಇರಬಹುದಲ್ಲವೇ ಅಂತ ಕೇಳಿದ್ದಾರೆ ಮೇಡಮ್. ನೀವು ಅದನ್ನ ದಿಕ್ಕು ಅಂತ ಕರೀರಿ, ಅಥವಾ ನೀವು ಹಂಗ್ ನೋಡೋದಾದ್ರೆ ಅದನ್ನ ಪಂಚಭೂತಗಳಲ್ಲಿ ಪಂಚಭೂತಗಳಲ್ಲಿ ಎರಡು ಒಂದಲ್ವ, ಒಂದು ಆಕಾಶ ಒಂದು ಭೂಮಿ, ಅದನ್ನ ಹಾಗೆ ನೋಡ್ಬೋದು ಅಂತ ಅನ್ಸುತ್ತೆ ನನ್ಗೆ. ದಿಕ್ಕುಗಳು ಅಂತ ಕರೆಯಕ್ಕೆ ಐ ಆಮ್ ನಾಟ್ ರೆಡಿ ಫಾರ್ ದಟ್. ಥ್ಯಾಂಕ್ ಯು ಮೇಡಮ್. ಯಾರಾದ್ರೂ ಇದ್ರೆ ಪ್ರಶ್ನೆಗಳು ಕೇಳ್ಬೋದು ಸರ್, ಕೇಳ್ರಿ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ಈಗ ಇವರು GSS ಪ್ರಖರ ವೈಚಾರಿಕ ಪ್ರಜ್ಞೆ ಉಳ್ಳವರಾದ್ರಿಂದ ಈ ಕವಿತೆಯಲ್ಲಿ ಅವ್ರು ಹೆಚ್ಚು ಸೃಜನಾತ್ಮಕವಾಗಿ ತೊಡಗಿಸ್ಕೊಂಡಿಲ್ವೇನೋ, ಅಥವಾ ಜಾಗೃತ ಪ್ರಜ್ಞೆಯಲ್ಲಿ ಹೆಚ್ಚು ಬರ್ದಂಗ್ ಕಾಣಿಸ್ತದೆ ಅಲ್ವಾ? ಖಂಡಿತ ಹೌದು, ಜಾಗೃತ ಪ್ರಜ್ಞೆಯಲ್ಲಿ ಬರೆದ ನಾನು ಅದಕ್ಕೆ ಆರಂಭದಲ್ಲಿ ಒಂದ್ ಮಾತು ಹೇಳಿದೆ, ಪ್ರಯೋಗಶೀಲ ಕವಿತೆ ಇದು ಅಂತ ಹೇಳಿದೆ. ನೀವು ನನ್ಗೆ ಯಾರಾದ್ರೂ GSS ಅವರ 5 ಅತ್ಯುತ್ತಮ ಕವಿತೆಗಳನ್ನ ಆರಿಸಿ ಅಂತಂದ್ರೆ ಐ ಡೋಂಟ್ ಥಿಂಕ್ ಐ ವಿಲ್ ಸೆಲೆಕ್ಟ್ ದಿಸ್ ಪೋಯಮ್ because I have got many other poems. ಇದೊಂದು ತುಂಬಾ ಒಳ್ಳೆಯ ಕವಿತೆ ಆದ್ರೆ GSS ಅವರ ಅತ್ಯುತ್ತಮ ಕವಿತೆ ಇದು ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅವರ ಅತ್ಯುತ್ತಮ ಕವಿತೆಗಳ ಬೇರೆದೊಂದು ಪಟ್ಟಿ ಇದೆ. ಸರ್ ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಮೇಡಮ್ ನಮಸ್ತೆ. ಮೇಡಮ್, ಇಲ್ಲಿ ಕೇವಲ ಭೌತಿಕವಾದ ಸಾವಿನ ಬಗೆಗೆ ಮಾತ್ರ ಹೇಳ್ತಿದ್ದೇನೆ, ಅಥವಾ ಬೇರೆ ಯಾವ್ದಾದ್ರು ಸಾವಿನ ಕುರಿತು, ಅಂದ್ರೆ ಮನುಷ್ಯನ ಬೇರೆ ಯಾವ್ದಾದ್ರು ಸಾವಿನ ಕುರಿತು ಹೇಳ್ತಾ ಇರ್ಬೋದು? ನನಗನ್ಸುತ್ತೆ ಇದು ಭೌತಿಕವಾದ ಸಾವು. ಆದ್ರೆ ಆ ಭೌತಿಕವಾದ ಸಾವಿನ ಬಗೆಗೆ ನಾವ್ ಇಟ್ಕೊಳ್ಬೇಕಾಗಿರುವ ನಿಲುವೇನಿದೆ ಅದು ನಮ್ಮ ಲೋಕಮೀಮಾಂಸೆನೂ ಆಗಿರಬಹುದು ಅಂತ. ಸೊ ಇದು ಸಾವು ಅನ್ನೋದು ಒಂದ್ ಮುಕ್ತಾಯ ಅಂತ ಇದು ಹೇಳ್ತಾ ಇಲ್ಲ, ಇದು ಒಂದು ಅವಸ್ಥೆ ಅಂತ ಹೇಳ್ತಾ ಇದೆ ಸಾವನ್ನ. ಇಟ್ಸ್ ದ ಎಂಡ್ ಅಂತ ಹೇಳ್ತಾ ಇಲ್ಲ, ದಿ ಎಂಡ್ ಅಂತ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಹಂಗಲ್ಲ. ಓಕೆ, ಇದೊಂದು ಅವಸ್ಥೆ. ಹುಟ್ಟು ಹೇಗೆ ಒಂದು ಅವಸ್ಥೆನೋ ಸಾವು ಕೂಡ ಒಂದು ಅವಸ್ಥೆ. ಶಾಂತ ಪೇಟೆಲ್ ಮೇಡಮ್ ಪ್ರಶ್ನೆ ಕೇಳ್ಬೋದು ಮೇಡಮ್. ಹ್ಯಾಂಡ್ ರೈಸ್ ಮಾಡಿದ್ದೀರಾ ಮೈಥಿಲಿ ಮೇಡಮ್? ನಮಸ್ಕಾರ. ನಮಸ್ತೆ. ಸ್ವಲ್ಪ ಕನ್ನಡದಲ್ಲಿ ಮಾತಾಡಕ್ ಸಂಕೋಚ ನನಗೆ, ಅಷ್ಟು ಫ್ಲೋ ಬರಲ್ಲ ಅಂತ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಹೇಳಿ. Absolutely enjoyed this talk. I'm so happy I joined today. Thank you so much to the people who have organized this. I'll try to keep joining such sessions. Ma'am, this is such a difficult and a thought with so much of depth. ತುಂಬಾ ಗಂಭೀರವಾದ ಇಂಥ ಒಂದು ವಿಷಯವನ್ನ ನೀವು ಬೇರೆ ಕವಿಗಳನ್ನು ತಂದ್ಬಿಟ್ಟು ಒಂಥರ ಒಂದು ಪಿಕ್ಚರ್ ಕೊಟ್ಟಿದ್ದು ತುಂಬಾ ಅದ್ಭುತವಾಗಿತ್ತು, ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸಮನ್ವಯ ಕವಿ ಅಂತ ಕರೆಸ್ಕೊಳ್ಳೋ GS ಶಿವರುದ್ರಪ್ಪನವರು ಹುಟ್ಟು ಮತ್ತು ಸಾವಿನ ನಡುವಿನ ಜೀವನದ ಸಮನ್ವಯತೆಯನ್ನ ಗಡಿಯಾರದ ಅಂಗಡಿಯ ಮುಂದೆ ಕವಿತೆಯಲ್ಲಿ ಅನಾವರಣಗೊಳಿಸಿದ್ರ ಅಂತ ನನ್ಗ ಅನಿಸ್ತಾ ಇದೆ. 2-3 ಅಂಶ ಇದೆ. ಮೊದಲನೇದು GSS ಅವರನ್ನ ಸಮನ್ವಯ ಅಂತ
ಸಮನ್ವಯ ಕವಿ ಅಂತ ಕರೆಯೋದೇ ಒಂದು ದೊಡ್ಡ ಅಪರಾಧ. ಯಾಕೆ ಅಪರಾಧ ಅಂತ ಹೇಳ್ತೀನಿ. ಆ ಸಮನ್ವಯ ಅನ್ನೋದನ್ನ ಕರೆಯೋ ಹೊತ್ತಿನಲ್ಲಿ ಅದನ್ನ ಕರೆದವರ ಉದ್ದೇಶ ಏನಾಗಿತ್ತಂದ್ರೆ, JSS ಅವರಲ್ಲಿ ನವೋದಯದ ಅಂಶಗಳು ಇದ್ದಾವೆ, ನವ್ಯದ ಅಂಶಗಳು ಇದ್ದಾವೆ, ನವೋದಯ ಮತ್ತು ನವ್ಯದ ಸಮನ್ವಯವನ್ನ JSS ಸಾಧಿಸಿದ್ರು ಅಂತ. ಇದು JSS ಅವರ ಕಾವ್ಯಕ್ಕೆ ಮಾಡುವ ಅವಮಾನ ಅಂತ ನಾ ಯಾಕೆ ಹೇಳ್ತೇನಂದ್ರೆ, ನಾನು ನವೋದಯದ ದಾರಿನೂ ಹಿಡ್ದಿಲ್ಲ, ನಾನು ನವ್ಯದ ದಾರಿನೂ ಹಿಡ್ದಿಲ್ಲ ಅಂತ ಆದ್ರೆ ಅದ್ರ ಅರ್ಥ ಏನು ಅಂತಂದ್ರೆ, ನಾನು ನಂದೇ ಆದ ಒಂದ್ ದಾರಿನ ಕಟ್ಟೋದಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಅಲ್ವಾ. ಬಹಳ ಪ್ರಭಾವಶಾಲಿಯಾದ ಕವಿಗಳೆಲ್ಲರೂ ಇದ್ದವ ಹೊತ್ನಲ್ಲೂ ನಾನು ಆ ಪ್ರಭಾವಗಳಿಗೆ ಶರಣಾಗದೆ, ಆ ಪ್ರಭಾವಗಳಿಗೆ ಒಳಗಾಗದೆ ನಂದೇ ದಾರಿಯನ್ನು ಕಟ್ಕೊಳ್ಳೋದಿಕ್ಕೆ ಒಂದು ಅಪಾರವಾದ ಆತ್ಮವಿಶ್ವಾಸ ಬೇಕು. ಆ ಆತ್ಮವಿಶ್ವಾಸ JSS ಅವ್ರಿಗಿತ್ತು, ಆಯ್ತಾ. ಅದರಿಂದ ನಾನು ಅದನ್ನ ಭಿನ್ನ ದಾರಿ ಅಂತ ಕರಿತೀನಿ ಹೊರತು ಸಮನ್ವಯ ಅಂತ ನಾನು ಹೇಳೋದಿಲ್ಲ. ಎರಡನೇದು ನೀವು ಹೇಳಿದ್ರಿ ಏನದು ಹುಟ್ಟು ಮತ್ತು ಸಾವಿನ ಸಮನ್ವಯ. ಅದು ಹುಟ್ಟು ಮತ್ತು ಸಾವಿನ ಸಮನ್ವಯ ಅಂತ ಜೀವನದ ಸಮನ್ವಯತೆ ಮೇಡಮ್. ಅಲ್ಲ, ನನ್ಗೆ ಅದನ್ನ ಸಮನ್ವಯ ಅಂತ ಯಾಕೆ ಕರಿಬೇಕು? ಅದನ್ನ ಸಮನ್ವಯ ಅಂತ ಕರಿಬೇಕಾಗಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸಮನ್ವಯ ಅಂದ್ರೆ ಸಮವಾಗಿ ಅನ್ವಯಿಸುವ, ಒಂದನ್ನ ಇನ್ನೊಂದರ ಜೊತೆನಲ್ಲಿ ಬೆರೆಸುವ ಅಂತ. ಅದ ಹಾಗಲ್ಲ. ನನ್ಗನ್ಸದ್ ಏನಂದ್ರೆ, ನಾನು ಹುಟ್ಟಿನಿಂದ ಸಾವಿನ ತನಕದ ನನ್ನ ಬದುಕಿನ ಬಗೆಗೆ ನನಗೆ ಒಂದು ಪ್ರೀತಿ ಇದ್ರೆ, ನಂಬಿಕೆ ಇದ್ರೆ, ಭರವಸೆ ಇದ್ರೆ, ಮನವರಿಕೆ ಆಗಿದ್ರೆ, ಎಸ್ ಐ ಹ್ಯಾವ್ ಲಿವ್ಡ್ ಮೈ ಲೈಫ್, ನಾನು ನನ್ನ ಬದುಕನ್ನ ನನಗೆ ತೋಚಿದ ಮಟ್ಟಿಗೆ ಸರಿಯಾಗಿ ಅರ್ಥಪೂರ್ಣವಾಗಿ ಬದುಕಿದ್ದೀನಿ ಅಂತ ಆದ್ಮೇಲೆ ಸಾವಿನ ಬಗೆಗೆ ನನಗೆ ಒಂದು ಸಹಜವಾದ ಗೌರವ ಬರುತ್ತಲ್ವಾ ಅಂತ, ಸಾವನ್ನ ಗೌರವಿಸ್ಬೇಕು ಅಂತ ಹೇಳ್ತಾ ಇದೆ ಅಲ್ವಾ ಈ ಕವಿತೆ. ಗೌರವಿಸ್ಬೇಕು ಅಂತ ಹೇಳುತ್ತೆ ನೋಡಿ. ಒಂದು ಲೇಖನದಲ್ಲಿ ಅದನ್ನು ಓದಿದ್ದೆ ನಾನು. ಚರ್ಚಿಲ್, ಗಾಂಧಿ, ಇನ್ನೊಂದು ಹೆಸರು ತಕ್ಷಣ ನೆನಪಾಗ್ತಿಲ್ಲ, ಅವ್ರು ಮೂವರ ಒಂದ್ ಫೋಟೋನ ಪಕ್ಕ ಇಟ್ಕೊಂಡ್ರೆ ಗಾಂಧಿ ತುಂಬಾ ಸುಂದರವಾದ ಮನುಷ್ಯನ ಹಾಗೆ ಕಾಣಿಸ್ತಾರೆ ಅಂತ ಲೇಖನ ಹೇಳುತ್ತೆ. ಓಕೆ, ಯಾಕಾಗಿ ಹೇಳುತ್ತೆ ಅದು ಅಂತಂದ್ರೆ, ಗಾಂಧಿಗೆ ಒಂದು ಅಸಾಧಾರಣವಾದ ಸೌಂದರ್ಯ ಇತ್ತು. ಯಾರನ್ನ ನೀವು ಅರೆಬೆತ್ತಲೆಯ ಫಕೀರ ಅಂತ ಕರಿತಾ ಇದ್ರು, ಅವನಲ್ಲಿ ಒಂದು ಅಸಾಧಾರಣವಾದ ಸೌಂದರ್ಯ ಇತ್ತು ಗಾಂಧಿಯಲ್ಲಿ. ಯಾಕೆ ಅಂತಂದ್ರೆ ಗಾಂಧಿ ಸಾವಿನ ಭಯವನ್ನ ಗೆದ್ದವರಾಗಿದ್ರು ಅಂತ. ಓಕೆ, ಯಾರು ಸಾವಿನ ಭಯವನ್ನ ಗೆದ್ದಿರ್ತಾರೋ ಅವರಿಗೆ ಅವರ ಬದುಕು ಯಾವಾಗ್ಲೂ ಬಹಳ ಅದ್ಭುತವಾಗಿ ಕಾಣಿಸ್ತಾ ಹೋಗುತ್ತಲ್ವಾ. ಕಲ್ಬುರ್ಗಿಯವರು, ನಾವು ಗಾಂಧಿಯ ಮಾತು ಒಂದ್ ಕಡೆಲಿ ಇಟ್ಕೊಂಡು ನಮ್ಮ ಮೇಷ್ಟ್ರೇ ಆದ ಕಲ್ಬುರ್ಗಿ ಅವ್ರನ್ನ ಕೇಳ್ತಾ ಇದ್ರೆ, ಮೇಷ್ಟ್ರು ಯಾವಾಗ್ಲೂ ಹೇಳೋರಲ್ವಾ, ಅವ್ರ ಸ್ಟೂಡೆಂಟ್ಸ್ ತುಂಬಾ ಜನ ಇರ್ಬಹುದು ಇಲ್ಲಿ, ನಾವ್ ಹೊಡ್ಸ್ಕೊಂಡೆ ಹೋಗೋರ್ ಬಿಡವ ಅಂತ ಹೇಳೋರು ಅವ್ರು ಯಾವಾಗ್ಲೂ. ಅಂದ್ರೆ ಸಾವಿಗೆ ಒಂದು ಸಣ್ಣ ನಿರೀಕ್ಷೆ ಇತ್ತೋ ಏನೋ, ನನಗ್ ಗೊತ್ತಿಲ್ಲ. ಕಲ್ಬುರ್ಗಿ ಅವ್ರಿಗೆ ಒಂದ್ ಸಣ್ಣ ಇದು ಇತ್ತೋ ಏನೋ, ಅಂದ್ರೆ ಹೀಗೇನೋ ಆಗ್ಬಹುದು, ತನಗೆ ಇಂಥ ಒಂದು ದುರಂತದ ಸಾವು ಬರಬಹುದು ಅನ್ನುವ ಒಂದು ಒಳಗಿನ ಒಂದು ಇದಿತ್ತೋ ಏನೋ, ಐ ಡೋಂಟ್ ನೋ. ಆದ್ರೆ ಅದು ಯಾವತ್ತೂ ಕಲ್ಬುರ್ಗಿ ಅವರನ್ನ, ಅವರು ಯಾವ್ದನ್ನ ಬದುಕಿನಲ್ಲಿ ಸತ್ಯದ ದಾರಿ ಅಂತ ತಿಳ್ಕೊಂಡಿದ್ರು ಆ ದಾರಿಯಿಂದ ವಿಮುಖರನ್ನಾಗಿಸ್ಲಿಲ್ವಲ್ಲ. ಹೆದರು ಬಿಟ್ಟು ಅಯ್ಯೋ ಬೇಡಪ್ಪ ಇವ್ರ ಸಾವಾಸನೆ ಬೇಡ ಅಂತ ಅವ್ರು ಹಾಗೆ ಮಾಡ್ಲಿಲ್ಲ ಅಲ್ಲ. ಹಿ ನೆವರ್ ಕಾಂಪ್ರಮೈಸ್ ವಿತ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಆರಂಭದಲ್ಲಿ ಮಾಡ್ಕೊಂಡಿದ್ರು, ಅದೆಲ್ಲ ಗೊತ್ತಿದೆ ನನ್ಗೆ ರಾಜಿಯನ್ನ. ಆದ್ರೆ ಕೊನೆಯ ಇದ್ರಲ್ಲಿ ಅವ್ರಿಗೇನ್ ಅನ್ಸಕ್ ಶುರು ಆಗಿತ್ತು ಅಂತಂದ್ರೆ, ಇದು ನನ್ನ ಸತ್ಯ ಅಂತ ಆದ್ರೆ ಈ ಸತ್ಯವನ್ನ ಹೇಳೋದಕ್ ನಾನು ಹೆದರ್ಬೇಕಾಗಿಲ್ಲ ಅಂತ ಒಂದಿತ್ತಲ್ಲ ಅವರಲ್ಲಿ. ಆದ್ರೆ ಇವಾಗ ಕಲ್ಬುರ್ಗಿ ಅವರ ವ್ಯಕ್ತಿತ್ವ ಒಂದು ಕೊನೆಯವರೆಗೂ ಕನ್ನಡದಲ್ಲಿ ಉಳ್ಕೊಳ್ಳುವ ಒಂದು ವ್ಯಕ್ತಿತ್ವ ಯಾಕಾಗತ್ತೆ ಅಂತಂದ್ರೆ, ಅವರು ಸಾವಿಗೆ ಹೆದರಿ, ಅವ್ರು ಒಡ್ತಾ ಇದ್ದಂತ ಬೆದರಿಕೆಗಳಿಗೆ ಹೆದರಿ ತಮ್ಮ ದಾರಿನ ಬಿಟ್ಕೊಡ್ಲಿಲ್ವಲ್ಲ. ಸೊ ಇವತ್ತು ಕಲ್ಬುರ್ಗಿ ಅವರನ್ನ ನಾವ್ ಹೀಗ್ ಕರೆದು ಕೇಳಿದ್ರೆ ಸರ್ ಏನ್ ಅನ್ಸುತ್ತೆ ಅಂತಂದ್ರೆ, ಇಲ್ಲವಾ ನನಗೆ ಹೆಂಗ್ ಬೇಕ್ ಹಂಗ್ ಬದುಕೆ ನೋಡು ನನ್ ಜೀವನದಾಗ ಅಂತ ಹೇಳ್ತಾರಲ್ಲ. ಸೊ ಅವ್ರ ಬಾಗ್ಲನ್ನೂ ತೆರೆದಿದ್ದಾರೆ, ಹೆದರ್ಲೂ ಇಲ್ಲ ಅಲ್ವಾ. ಓಕೆ ಮೇಡಮ್, ಒಟ್ಟಿನಲ್ಲಿ ಸಾವಿಗೆ ಭಯಪಡದ ಮನುಷ್ಯನಲ್ಲಿ ಆತ್ಮ ಸೌಂದರ್ಯ ಎದ್ದು ಕಾಣುತ್ತೆ ಅನ್ನುವಂಥದ್ದು. ಎಲ್ಲ ಮನುಷ್ಯರು ಅಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೋಬೇಕಲ್ವಾ ಅಂತ. ಇದು ಯಾರಿಗೋ ಉಪದೇಶ ಮಾಡ್ತಾ ಇದೆ ಈ ಕವಿತೆಯನ್ನು ನಾನು ತಿಳ್ಕೊಂಡಿಲ್ಲ. ಈ ಪದ್ಯ JSS ತಮಗ್ ತಾವೇ ಹೇಳ್ಕೊಂಡಿರುವ ಪದ್ಯ. ಇದೊಂದು ಸ್ವಗತದ ಪದ್ಯ ನಿಜ ಅಂದ್ರೆ. ಓಕೆ ಮೇಡಮ್, ತಮ್ಮ ಉತ್ತರಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಪ್ರಾಯೋಗಿಕ ಕಾವ್ಯ ವಿಮರ್ಶೆಗೆ ಸಂಬಂಧಿಸಿದಂತೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಪ್ರೊಫೆಸರ್ MS ಆಶಾದೇವಿ ಮೇಡಮ್ ಅವರಿಗೆ
ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಸಹೃದಯ ಮನಸ್ಸುಗಳಿಗೂ ಕೂಡ ಬಡ್ಡಾರ ಪ್ರಕಾಶನ ಮಸ್ಕಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ನಾಳೆ ದಿವಸ ಎಚ್ ಶಿವಪ್ರಕಾಶ್ ಅವರ ಕಾಳಿದಾಸ ಹೇಳದ ಶಕುಂತಲೆಯ ಕಥೆಯ ಕುರಿತು ಸವಿತಾ ಬನ್ನಾಡಿ ಮೇಡಮ್ ಅವರು ತಮ್ಮ ಪ್ರಾಯೋಗಿಕ ವಿಮರ್ಶೆಯನ್ನು ಮಾಡ್ತಾರೆ. ದಯವಿಟ್ಟು ನಾಳೆ ಎಲ್ಲರೂ ಕೂಡ 6:30ಕ್ಕೆ ಸರಿಯಾಗಿ ಎಲ್ಲರೂ ಈ ಆನ್ಲೈನ್ ಇದಕ್ಕೆ ಜಾಯಿನ್ ಆಗ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಸವಿನಯ ಮನವಿಯನ್ನು ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿ.